स्थळी है मन जाय माझे, त्या त्या स्थळी हे निज रूप तुझे. मी ठेवितो मस्तक ज्या ठिकाणी, ते ते तुझे सद्गुरु पाय दोन्ही. जयाचा जनी जन्म नामात झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. सद्गुरुनाथ महाराज की जय. जय जय रघुवीर समर्थ. ಬರ್ಲಿಕ್ಕೆ ಹೋಗಿದ್ದೀರಾ ಬಂದ್ ಮಾಡೋದು ಮುಂಚೆ ಬಂದ್ ಮಾಡಿ. ಶ್ರೀರಾಮ್ ಸಮರ್ಥ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಹಾಗೂ ಸದ್ಗುರು ಶ್ರೀ ನಮ್ಮ ಗುರುಗಳಾದ ಪರಮ ಪೂಜ್ಯ ಶ್ರೀ ದತ್ತಾವಧೂತ ಮಹಾರಾಜರ ಅನುಗ್ರಹದಿಂದ ಇವತ್ತಿಗೆ ಅಂದ್ರೆ ಹೋದ ಜುಲೈ 30, 2023 ಗುರುಗಳಿಂದ ಒಂದು ಸಭಾ ಕರೆದಿದ್ರು. ಅವತ್ತು ಎಲ್ಲರಿಗೂ ಗುರುಗಳು ಹೇಳಿದ್ರು ಅಂದ್ರೆ ವಿಶೇಷವಾಗಿ ಹೆಣ್ಮಕ್ಳು ಹೆಂಗೆ ಸಾಧನೆ ಮಾಡಬೇಕು ಅಂತ ಹೇಳಿ. ಹೆಣ್ಮಕ್ಳು ಹೆಂಗೆ ಮಾಡ್ತಿರ್ತೀವಿ, ಅಲ್ಲಲ್ಲಿ ಭಜನಾ ಮಂಡಳಿ ಮಾಡ್ಕೊಂಡಿರ್ತೀವಿ. ಅದ್ರ ಬಗ್ಗೆ ಗುರುಗಳದ್ದು ಏನು ಅನ್ನೋದಿತ್ತು ಅಂದ್ರೆ ಒಂದು ಸಕ್ರಿಯವಾಗಿ ಮಹಿಳೆಯರು ಕೂಡ ಎಲ್ಲದರಲ್ಲಿ ಭಾಗವಹಿಸಬೇಕು. ವಿಶೇಷವಾಗಿ ಮಹಿಳೆಯರು ನಮ್ಮ ಸಾಧನೆಗಳಲ್ಲಿ, ನಮ್ಮ ಸಾಧನೆ ಚಟುವಟಿಕೆಗಳಲ್ಲಿ ಹೆಂಗೆ ನಿಜವಾಗಿಯೂ ನಾವು ತೊಡಗಬೇಕು ಅನ್ನೋದಕ್ಕೆ ಗುರುಗಳು ಒಂದು ವರ್ಷದ ಹಿಂದೆ ನಮಗೆ ಮಾರ್ಗದರ್ಶನ ಮಾಡಿದ್ರು. ಸೊ ಅದಕ್ಕನುಸಾರವಾಗಿ ಜುಲೈ 30, 2023 ಗುರುಗಳಿನ ಸಭಾ ಕರೆದು ಐ ಸಾಹೇಬ್ ಮಹಿಳಾ ಮಂಡಳ ಅಂತ ಹೇಳಿ ಒಂದು ಮಾಡಿಸಿದ್ರು. ಐ ಸಾಹೇಬ್ ಅಂದ್ರೆ ಶ್ರೀ ಮಹಾರಾಜರ ಧರ್ಮಪತ್ನಿಯವರು. ಅವರ ಹೆಸರಿಂದ ಐ ಸಾಹೇಬ್ ಮಹಿಳಾ ಮಂಡಳ ಹುಬ್ಬಳ್ಳಿ ಮತ್ತು ಐ ಸಾಹೇಬ್ ಮಹಿಳಾ ಮಂಡಳ ಧಾರವಾಡ ಅಂತ ಹೇಳಿ ಅವತ್ತೇ ಉದ್ಘಾಟನೆ ಆಯ್ತು. ಅದ್ರ ಪ್ರಕಾರ ಎಲ್ಲ ಊರೊಳಗೂ ಈಗ ಮಾಡ್ಲಿಕ್ಕೆ ಬೆಂಗಳೂರೊಳಗೂ ಐ ಸಾಹೇಬ್ ಮಹಿಳಾ ಮಂಡಳ ಅಂತ ಆಗ್ಯದ. ಹೊಸಪೇಟೆಯವ್ರಿಗೆ ಹೇಳ್ಯಾರ. ಅಲ್ಲಲ್ಲಿ ಗುರುಗಳು ಎಲ್ಲ ಊರಾಗ ಮಹಿಳೆಯರಿಗೆ ವಿಶೇಷವಾಗಿ ನಿಮ್ಮ ಊರಾಗ ಮಹಿಳೆಯರು ಯಾವ ಥರ ನಾವು ಸಾಧನೆ ಮಾಡಬೇಕು, ಹೆಂಗ ರಾಮನಾಮ ಸ್ಮರಣೆ ಮಾಡಬೇಕು, ಜನರಿಗೆ ಹೆಂಗ ವಿಶೇಷವಾಗಿ ಮಾರುತಿ ಉಪಾಸನ, ಹನುಮಾನ್ ಚಾಲಿಸ ಹೆಂಗೆ ಹೇಳಬೇಕು ಅಂತ, ಮಹಿಳೆಯರು ಹೆಂಗ ನಾವು ಸಾಮಾಜಿಕವಾಗಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅಂತ ಗುರುಗಳ ಕಳಕಳಿ ಇತ್ತು. ಮಹಿಳೆಯರು ಸುಮ್ಮನೆ ಹೋಗೋದು, ಏನೋ ಭಜನೆ ಮಾಡೋದು ಬರೋದು, ಅದು ಗುರುಗಳಿಗೆ ಅದು ಅವರಿಗೆ ಅಷ್ಟಿದು ಅನ್ಸೋದಿಲ್ಲ. ನಾವು ಎಲ್ಲರೂ ನಮ್ಮ ಊರಾಗಿರ್ತೀವಿ, ಮಹಿಳಾ ಮಂಡಳ ಅಂತ ಹೋಗ್ತೀವಿ, ಅವತ್ತಿನ ಪೂರ್ತಿ ಭಜನೆ ಮಾಡ್ತೀವಿ, ಹಾಡು ಹಾಡ್ತೀವಿ, ಬಂದ್ಬಿಡ್ತೀವಿ. ಗುರುಗಳಿಗೆ ಅದು ಮನಸ್ಸಿಗೆ ಬರೋದಿಲ್ಲ. ಅದಕ್ಕೆ ಇವತ್ತಿಗೆ 1 ವರ್ಷ ಆಗಿತ್ತು. ನಾವೇನ್ ಮಾಡ್ತಿದ್ವಿ ಅಂದ್ರೆ ಪ್ರತಿ ತಿಂಗಳು 1 ಸರ್ತಿ ಅಥವಾ 2 ಸರ್ತಿ ಯಾರ ಮನೆಯೊಳಗ ಮುಂಚಿತವಾಗಿ ಹೇಳಿಟ್ಟಂಥವ್ರ ಮನೆಯೊಳಗ ನಾವೊಂದು 10-15 ಮಂದಿ ಒಂದು ಐ ಸಾಹೇಬ್ ಮಹಿಳಾ ಮಂಡಳ ವಿಭಾಗ ಅಂತ ಒಂದು ಆಗ್ಯದ. ಅದು ಸಾಕಷ್ಟು ಮಂದಿ ಮೆಂಬರ್ಶಿಪ್ ಮಾಡ್ಕೊಂಡಾರ. ಈಗ ಸಾಕಷ್ಟು ಮಂದಿ ಒಂದು 70-75 ಮಂದಿ ಆದರೂ ಇರ್ಬೋದು. ಈಗ ಅದಕ್ಕೆ ನಾವೇನ್ ಮಾಡ್ತೀವಿ, ಪ್ರತಿ ತಿಂಗಳು 1 ಸರ್ತಿ ಅಥವಾ 2 ಸರ್ತಿ ಉಪಾಸನ ಮಾಡ್ಕೋತೀವಿ. ಆ ಉಪಾಸನಾ ಪದ್ಧತಿನೂ ಹೆಂಗ್ ಮಾಡ್ಬೇಕಂತ ಗುರುಗಳು ಹೇಳ್ಯಾರ ನಮ್ಗೆ. 1 ತಾಸು ಹನುಮಾನ್ ಚಾಲಿಸ ಅಂತೀವಿ 11 ಸರ್ತಿ, ಆಮೇಲೆ 30 ಮಾಲಿ ಜಪ, ರಾಮ ರಕ್ಷಾ, ಭೀಮರೂಪಿ, ಆಮೇಲೆ ನಮಸ್ಕಾರ ತ್ರಯೋದಶ, ಉಪದೇಶ ತ್ರಯೋದಶಗಳನ್ನ ಮಾಡಿ ಎಲ್ಲ ಸೇರಿ ಒಂದು 2-2.5 ತಾಸು ತನಕ ಉಪಾಸನೆ ಆಗ್ತದ, ಆರತಿ ಆಗ್ತದ, ನೈವೇದ್ಯ ಪ್ರಸಾದ ಮುಗಿಸ್ಕೊಂಡು ನಾವು ಬರ್ತೀವಿ. ತಿಂಗಳದಾಗ 1 ಸರ್ತಿ ಅಥವಾ 2 ಸರ್ತಿ ಉಪಾಸನ ಸಂಡೇ ಯಾವಾಗ ನಮ್ಗೆ ಅನುಕೂಲ ಆಗಿರ್ತದ ಸಂಡೇ ನೋಡಿ ಇಟ್ಕೊಂಡಿರ್ತೀವಿ.
ತಿಂಗಳಿಗೆ. ಹೋದ ಜುಲೈದಾಗ ಉದ್ಘಾಟನೆ ಆಗಿತ್ತು. ಹೋದ ಸಂಡೇ ಬಂದಾಗ ಗುರುಗಳು ಕೇಳಿದ್ವಿ, 1 ವರ್ಷ ಆಗ್ತದ್ರಿ, ಅದಕ್ಕೆ ಇಲ್ಲೇನಾರ ನಾವು ಒಂದು ಉಪಾಸನ ಈ ತಿಂಗಳದ್ದು ಏನದ ಆಗಸ್ಟ್ ತಿಂಗಳದ್ದು ಒಂದು ಉಪಾಸನ ಇಲ್ಲಿ ಮಾಡೋಣೇನು ಅಂತ, ಅವಶ್ಯವಾಗಿ ಮಾಡ್ರಿ ಅಂತಂದು. ಅದೇ ಪ್ರಕಾರ ನಾವೇನು ವಿಚಾರ ಮಾಡಿದ್ವಿ ಅಂದ್ರೆ, ಏನೋ ನಮ್ದು ಒಂದು ಕಿಂಚಿತ್ ಕಾಣಿಕೆ ಮಹಾರಾಜರಿಗೆ ಸಮರ್ಪಣೆ ಇರಲಿ ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಏನು ವಿಚಾರ ಮಾಡಿದ್ವಿ, ಒಂದು 100 ರೂಪಾಯಿ, ಯಾರಿಗೂ ಭಾಳ ಏನೂ ಆಗೋದಿಲ್ಲ, ಒಂದು 101 ರೂಪಾಯಿ ತಿಂಗಳ ನಾವು ಕೂಡಿಸಿ ಯಾರೆಲ್ಲರೂ ಹಾಕಿರ್ತೀವಿ. ನೀವು ಸಾಹೇಬ್ ಮಹಿಳಾ ಮಂಡಳದಾಗ ಅದ್ರ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿರ್ತಾರೆ. ಎಲ್ಲರೂ ಒಬ್ಬೊಬ್ರು ಕ್ಯಾಶ್ ಕಳಿಸ್ತಾರೆ, ಒಬ್ಬೊಬ್ರು ಅಕೌಂಟ್ ತೆಗೆದಾರೆ, ಅಕೌಂಟಿಗೆ ಕಳಿಸ್ತಾರೆ. ಸೊ ಅದನ್ನೆಲ್ಲ ಸೇರಿ ಇಲ್ಲಿವರೆಗೂ ಒಂದು 75,000 ರೂಪಾಯಿ ಆಗಿದೆ. ಅದನ್ನ ಇವತ್ತು ಎಲ್ಲರೂ ಕೂಡ ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ಒಂದು ಮನೋಭಾವ. ಗುರುಗಳು ಏನು ಹೇಳಿದ್ರು, ಹೋದ ಸರ್ತಿ ಬಂದಾಗ ಅದು ಹುಬ್ಬಳ್ಳಿ ಒಳಗೆ ಮಹಾರಾಜರ ಮಂದಿರ ಸ್ಥಾಪನೆ ಮಾಡಿರ್ತಾರೆ. ನಿಮ್ಗೆ ಎಲ್ಲರಿಗೂ ಗೊತ್ತದ, ಹುಬ್ಬಳ್ಳಿಯವ್ರದ್ದು ಧಾರವಾಡದವ್ರದ್ದು ಮೀಟಿಂಗ್ ಒಂದು 15 ದಿವಸದಿಂದ ಈಗ ಆಗ್ಯದ. ಗುರುಗಳು ಹೇಳಿದ್ರು ಅವಾಗ ಮಹಾರಾಜರ ಮಂದಿರ ಎಲ್ಲ ಒಂದು 13 ಕಡೆ ಕರ್ನಾಟಕದಾಗ ಮಹಾರಾಜರ ಮಂದಿರ ಮಾಡೋಣ ಅಂತ ಹೇಳಿ, ನಮ್ಗೆಲ್ಲರಿಗೂ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಗುರುಗಳನ್ನ ಅದರದ್ದು ಇದನ್ನ ಮಾಡ್ಯಾರ. ಸೊ ಅದಕ್ಕೆ ನಾವು ಗುರುಗಳು ಕೇಳಿದಾಗ ಇಷ್ಟಿಷ್ಟು ಅವಾಗ ಕರೆಕ್ಟ್ ಗುರುಗಳು ಅವತ್ತೇನು ಮೀಟಿಂಗ್ ಕರೆದಿದ್ರು, ಅವತ್ತಿಗೆ ಜುಲೈದಾಗ ಕರೆದಿದ್ರು, ಅವತ್ತಿಗೆ 1 ವರ್ಷ ಆಗಿತ್ತು. ಗುರುಗಳು ಅದಕ್ಕೆ ನಾವು ಕೇಳಿದ್ವಿ, ನಮ್ಗೆ ಹಿಂಗೆ ಇಚ್ಛಾ ಆದರೆ ಕೂಡ ಹಂಗೆ ಅವಶ್ಯವಾಗಿ ಮಾಡ್ರಿ, ನೀವು ಇಲ್ಲಿ ಉಪಾಸನ ಮಾಡಿ ಅದನ್ನೇ ಸಮರ್ಪಣೆ ಮಾಡ್ರಿ ಅಂತ ಹೇಳಿದ್ವಿ. ಅದಕ್ಕೆ ಸಲುವಾಗಿ ನಾವೆಲ್ಲರೂ ಇಲ್ಲಿ ಕೂಡೇವಿ. ಗುರುಗಳು ಹೆಂಗೆ ನಮಗೆ ಮಾರ್ಗದರ್ಶನ ತೋರಿಸ್ತಾರೋ, ನಮ್ಗೆ ಹೆಂಗೆ ಅನುಗ್ರಹ ಮಾಡ್ತಾರೋ ಆ ರೀತಿ ನಾವು ಮುಂದುವರಿಸ್ಕೋಬೇಕಂತೇಳಿ ಅವರೇ ಅನುಗ್ರಹ ಮಾಡಬೇಕು, ಗುರುಗಳು ಮುಂದೆ ಹೇಳ್ಬೇಕಂತ ವಿನಂತಿ ಮಾಡ್ಬೇಕು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಿದೇಹಾಪರಿ ತಾಲೋಮನಿ ಪ್ರಕಟಿತ ಮುಕ್ಷು ಜನಾಲಯ ಅಧ್ಯಾತ್ಮ करोनी बहुलोक जे मेलवीति नमस्कार क्या ब्रह्मजे सद्गुरुनाथ महाराज की जय. जय जय रघुवीर समर्थ. ನಮ್ಮ ಭಾರತೀಯ ಸಂಸ್ಕೃತಿ ಅಧ್ಯಾತ್ಮ ಪ್ರಧಾನವಾಗಿರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಒಂದು ಅಧ್ಯಾತ್ಮವೇ ನಮ್ಮ ಜೀವನದ ಪರಮೋಚ್ಚ ಮೌಲ್ಯ ಅಂತ ತಿಳ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಏನಾಗ್ತದೆ ಅಂದರೆ, ಕಾಲದ ಪ್ರವಾಹಕ್ಕನುಸಾರವಾಗಿ ಮನುಷ್ಯ ಸಮಾಜದಲ್ಲಿ, ಮನುಷ್ಯ ಜೀವನದಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಉತ್ಪಾತಗಳಾಗ್ತವೆ. ಹಿಂದಿನ ಕಾಲದಲ್ಲಿಯೂ ಇಂಥ ಉತ್ಪಾತಗಳಾಗ್ತಿತ್ತು. ಆದರೆ ಅವುಗಳಲ್ಲಿಯ ಸ್ವರೂಪ ಬೇರೆ ಇತ್ತು. ಮುಸಲ್ಮಾನರ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ ಸಾಮಾಜಿಕ ಹಿಂಸೆಗಳಾಗ್ತಿದ್ದು, ಧಾರ್ಮಿಕ ಹಿಂಸೆಗಳಾಗ್ತಿದ್ದು. ಆದರೆ ಅವುಗಳ ಒಂದು ಸ್ವರೂಪ ಬೇರೆ. ಅಲ್ಲಿ ಏನು ಮಾಡಲಿಕ್ಕೆ ಮಾಡ್ತಿದ್ದಿಲ್ಲ ಅಂದರೆ, ಅವರು ಒಂದು ಮನೋಭಾವನೆಗಳನ್ನು ಅವರು ವ್ಯತ್ಯಾಸ ಮಾಡ್ತಿದ್ದಿಲ್ಲ. ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಅವ್ರದ್ದೇನೋ ಒಂದು ವಿಚಾರಧಾರ ಇರ್ತಿತ್ತು, ಮನೋಭಾವನೆ ಇರ್ತಿತ್ತು. ಅವುಗಳಲ್ಲಿ ಅವರಿಗೆ ಯಾವುದೋ ರೀತಿ ಆಕ್ರಮಣ ಮಾಡಲಿಕ್ಕಾಗಲಿಲ್ಲ. ಆದರೆ ಇವತ್ತಿನ ಸಮಸ್ಯೆ ಪರಿಸ್ಥಿತಿ ಬಹಳ ಗಂಭೀರ. ಮಹಾರಾಜನೊಬ್ಬ ಮಹಾರಾಜ ರಾಮಕೃಷ್ಣಾದಿ ಅವತಾರಗಳು ಹೆಂಗಾದವು ಹಂಗೆ ಮುಂದೆ ಅವತಾರ ಅವನೋ ಇಲ್ಲೋ. ಮಹಾರಾಜರು ಹೇಳಿದರು, ಇನ್ನು ಮುಂದೆ ಒಂದೇ ಒಂದು ಅವತಾರ ಅದ, ಅದು ಯಾವುದು? ನಾಮಾವತಾರ. ಯಾಕೆ ಆ ಅವತಾರಗಳು ಯಾಕಾಗುವುದಿಲ್ಲ? ಅವಾಗ ಮಹಾರಾಜರು ಹೇಳಿದರು,
ಆ ಅವತಾರಗಳಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿ ಕಾರಣ. ಅಧರ್ಮ ಅರ್ಥಾತ್ ಅನೀತಿ, ಅಹಿಂಸೆ, ಹಿಂಸೆ ಇತ್ಯಾದಿಗಳೆಲ್ಲ ವ್ಯಕ್ತಿನಿಷ್ಠ ಆಗಿತ್ತು. ಅರ್ಥಾತ್ ಹಿರಣ್ಯಕಶ್ಯಪ, ಹಿರಣ್ಯಾಕ್ಷರ ಕಾಲದಲ್ಲಿ ಅವರು ಒಂದು ಉಪಟಳದಿಂದಲೇ ಸಮಾಜದಲ್ಲಿ ಧರ್ಮ ಎಲ್ಲ ಉತ್ಪಾತ ಆಗ್ತಿತ್ತು, ಉಪಟಳ ಆಗ್ತಿತ್ತು ಧರ್ಮಕ್ಕೆ. ಅವ್ರನ್ನ ಸಂಹಾರ ಮಾಡಿಬಿಟ್ರೆ ಅಧರ್ಮದ ಪ್ರವೃತ್ತಿಯನ್ನು ಶಾಂತ ಮಾಡಿದಂಗೆ ಆಗ್ತದೆ. ಅದಕ್ಕಾಗಿ ಮನುಷ್ಯ ಶಕ್ತಿ ಸಾಕಾಗ್ತಿದ್ದಿಲ್ಲ, ಅದಕ್ಕೆ ದೈವಿ ಶಕ್ತಿನ ಸಮಾಜದಲ್ಲಿ ಇಳಿದು ಬರಬೇಕಾಗ್ತದೆ. ಅದಕ್ಕೆ ಅನುಸಾರವಾಗಿ ಹಿರಣ್ಯಕಶ್ಯಪ, ಹಿರಣ್ಯಾಕ್ಷರ ಕಾಲದಲ್ಲಿ ಭಗವಂತ ಅವತಾರ ಮಾಡಿದ ವರಾಹ ರೂಪದಲ್ಲಿ, ನರಸಿಂಹ ರೂಪದಲ್ಲಿ. ಆ ಅವತಾರಗಳಿಗೆ ಏನಂತಾರೆ, ಆವೇಶ ಅವತಾರ. ಅಷ್ಟಪೂರ್ತಿಕ ಬಂದು ತಮ್ಮ ಅವತಾರ ಕಾರ್ಯವನ್ನು ಮುಗಿಸಿ ಹೋಗ್ಬಿಡ್ತಕ್ಕಂಥದ್ದು. ಮುಂದೆ ರಾಮಕೃಷ್ಣಾದಿ ಅವತಾರಗಳಲ್ಲಿಯೂ ಸಹಿತ ರಾಮನ ಅವತಾರದಲ್ಲಿ ಅವತಾರ ಆದದ್ದು. ರಾವಣ, ಕುಂಭಕರ್ಣ ಇಂಥ ಅನೇಕ ದೈತ್ಯರ ಸಂಹಾರ ಮಾಡಿ ಋಷಿ ಮುನಿಗಳ ಯಜ್ಞ ಯಾಗಗಳು, ಧಾರ್ಮಿಕ ಒಂದು ಉಪಾಸನೆ ಅಥವಾ ಅನುಷ್ಠಾನಾದಿಗಳನ್ನು ಮಾಡ್ತಕ್ಕಂಥವರ ಅನುಷ್ಠಾನಗಳು ನಿರ್ವಿಘ್ನವಾಗಿ ನಡೀಬೇಕು ಅನ್ನುವಂಥ ದೃಷ್ಟಿಯಿಂದ ಭಗವಂತ ರಾಮಾವತಾರ ಮಾಡಿದರು. ಆಮೇಲೆ ಕೃಷ್ಣಾವತಾರದಲ್ಲಿ ಕಂಸ, ಶಿಶುಪಾಲ, ದಂತವಕ್ರ ಇತ್ಯಾದಿ ಅನೇಕ ರಾಕ್ಷಸಿ ಭಾವನೆಯವರನ್ನು ಸಂಹಾರ ಮಾಡಬೇಕಾಗಿ, ಅದರಿಂದ ಧರ್ಮದ ಸ್ಥಾಪನೆ ಆಗಲಿಕ್ಕೆ ಶಕ್ಯ. ಧರ್ಮಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಆವಾಗ ಕೃಷ್ಣಾವತಾರದ ಭಗವಂತನ ಅವತಾರ ತಗೊಳ್ಳೋ ಮುಂದೆ ಆ ಅವತಾರದ ಕಾರ್ಯಕ್ಷೇತ್ರ ಏನು, ಅದಕ್ಕೆ ಅನುಸಾರವಾಗಿ ಅವತಾರದ ರೂಪರೇಷ ಏನಿರಬೇಕು, ಶಕ್ತಿ ಸಾಮರ್ಥ್ಯಗಳು ಎಂಥವಿರಬೇಕು ಅನ್ನೋದನ್ನು ಯೋಜನೆ ಮಾಡಿಕೊಂಡು ಅವತಾರ ಮಾಡಿ. ನಮಗೊಬ್ಬರು ಕೇಳಿದರು, ಅಲ್ರಿ ಹೇಳ್ತಾರೆ ಎಲ್ಲರೂ ರಾಮ 12 ಕಲೆಗಳಿಂದ ಕೂಡಿಕೊಂಡವನು, ಕೃಷ್ಣ 16 ಕಲೆ, ಷೋಡಶ ಕಲಾ ಪರಿಪೂರ್ಣವಾಗಿರ್ತಕ್ಕಂಥ ಅವತಾರ ಇದ್ದಾಗ ಮಹಾರಾಜರು ಕೃಷ್ಣನ ಉಪಾಸನ ಯಾಕೆ ಮಾಡಲಿಲ್ಲ, ರಾಮನ ಉಪಾಸನ ಯಾಕೆ ಮಾಡಿದರು? ಬೆಂಗಳೂರವ್ರು ಯಾರೋ ಒಬ್ಬರು ಕೇಳಿ ನಾ ಹೇಳಿದ ಅವ್ರಿಗೆ ಆಗಿದ್ದಾಗ, ಒಬ್ಬ ಭಾಳ ದೊಡ್ಡ ಕೋಟ್ಯಾಧೀಶ ಮನುಷ್ಯ ಇದ್ದ. ಅವನಿಗೆ ಮುಂಬೈಗೆ ಹೋಗ್ಬೇಕಾಗಿ, ಅವ್ನಿಗೇನು ಮಾಡ್ಬೇಕಾಗಿತ್ತು ಅಂದ್ರೆ 12 ಲಕ್ಷ ರೂಪಾಯಿದ್ದು ಒಂದು ಕೆಲಸ ಇತ್ತು. ಅವಾಗ 12 ಲಕ್ಷ ರೂಪಾಯಿ ತೊಗೊಂಡು ಹೋಗಿ ತನ್ನ ಕೆಲಸ ಮಾಡಿಕೊಂಡು ಬಂದ. ಮತ್ತೊಮ್ಮೆ ಏನದ ಒಂದು 14 ಲಕ್ಷ ರೂಪಾಯಿ ಕೆಲಸ ಇತ್ತು. ಅವಾಗ 14 ಲಕ್ಷ ತೊಗೊಂಡು ಹೋಗಿ ಕೆಲಸ ಮಾಡ್ಕೊಂಡು ಬಂದ. ಅಂತ ತಿಳ್ಕೊಂಡು ಅವ ರಾಮ ಸಣ್ಣವ, ಕೃಷ್ಣ ದೊಡ್ಡವ ಅಂತಲ್ಲ. ಅದು 3 ಪರಮಾತ್ಮ ಅನಂತ ಕೋಟಿ ಇದ್ದಾವ. ಅದರೊಳಗೆ ಎಷ್ಟು ಯಾವ ಸಂದರ್ಭದಲ್ಲಿ ಎಷ್ಟು ಅವಶ್ಯಕತೆ ಅದನ್ನು ಅಷ್ಟ ತೊಗೊಂಡು ಹೋಗ್ತಾನೆ. ಆವಾಗ ಅವನು 16 ಕೋಟಿ ತೊಗೊಂಡು ಹೋದರೆ ಏನು ಉಪಯೋಗ ಇದ್ದಿದ್ದಿಲ್ಲ. ಅದು ಸುಮ್ಮನೆ ಅನಾವಶ್ಯಕ ಹೊತ್ಕೊಂಡು ಅಡ್ಡಾಡಬೇಕಾಗ್ತಿತ್ತು ರಾಮನಿಗೆ. ಕೃಷ್ಣಾವತಾರದಲ್ಲಿ 12 ಕಲೆಗಳಿಂದ ಕೆಲಸ ಆಗ್ತಿದ್ದಿಲ್ಲ. ಅವನಿಗೆ ಸಣ್ಣವಿದ್ದಾಗಿಂದಲೂ ತನ್ನ ಒಂದು ಅವತಾರ ಕಾರ್ಯವನ್ನು ಮಾಡಬೇಕಾಗಿ ಪೂತನೆ ಒಂದು ವಧ ಮಾಡಿದ. ನಿನ್ನ ನಾನು ಒಂದು ಪುಸ್ತಕದಲ್ಲಿ ಓದ್ತಾ ಇದ್ದೆ, ಕೃಷ್ಣಾವತಾರದ ಕೊನೆಯ ಗಳಿಗೆಗಳು ಅಂತ ಪುಸ್ತಕ. ಅದರಲ್ಲಿ ಅವರು KS ನಾರಾಯಣಾಚಾರ್ಯರು ಭಾಳ ಅಗ್ನಿ ವಿಲಕ್ಷಣವಾಗಿ ಬರ್ತಾರೆ. ಅದರಲ್ಲಿ ಅವ್ರು ಏನಂತಾರಂದ್ರೆ, ಪೂತನೆಯು ಸಹಿತ ಅವರು ಸಹಿತ ಒಂದು ಸದ್ಭಾವನೆಯಿಂದ ಬಂದಿರತಕ್ಕಂಥ. ಪೂತನಿಗೂ ಕೃಷ್ಣ ಏನಂತಾನಂದ್ರೆ ಮಾತೆ ಅಂತ. ಅವನಿಗೆ 3 ಮಂದಿ ಮಾತೆ, ಒಬ್ಬಾಕಿ ದೇವಕಿ, ಇನ್ನೊಬ್ಬಾಕಿ ಯಶೋಧ, 3ನೇದಾಕಿ ಪೂತನ. ಅಂದರೆ ಪೂತನ ಅವ್ನು ಕೊಲ್ಲಿಕ್ಕೆ ಬಂದಿದ್ದದ, ಅದ್ರ ಹಿಂದೆ ಭಾಳ ದೊಡ್ಡ ಬ್ಯಾಕ್ಗ್ರೌಂಡ್ ಅದ. ಆದರೆ ಆಕಿ ಸ್ತನ್ಯಪಾನ ಮಾಡಲಿಲ್ಲ. ಸ್ತನ್ಯಪಾನ ಯಾರು ಮಾಡಲಿಕ್ಕೆ ಶಕ್ಯದ? ತಾಯಿಗೆ ಅಂತ ಮಾಡಿ. ಆದ್ದರಿಂದ ಅವರೆಲ್ಲರೂ ಕೊನೆ ಸಮಯದಲ್ಲಿ ಭೇಟಿ ಆಗಲಿಕ್ಕೆ ಬಂದಾಗ ದೇವಕಿ ಬಂದು, ಯಶೋಧ ಬಂದು, ಪೂತನ ಬಂದು. ಅವಾಗ ಕೃಷ್ಣ ಮಾತೆ ನಮಸ್ಕಾರ. ಅರ್ಥಾತ್
ಆ ಸಂದರ್ಭದಲ್ಲಿ ಅದೆಲ್ಲ ಅವತಾರದ ಅವಶ್ಯಕತೆ ಇದೆ. ಆದರೆ ಈಗಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಹಿರಣ್ಯಾಕ್ಷ ಹಿರಣ್ಯಕಶ್ಯಪರಾಗಲಿ ರಾವಣ ಕುಂಭಕರ್ಣರಾಗಲಿ ದೇಹಧಾರಿಯಾಗಿ ಬಂದಿಲ್ಲ. ಮತ್ತು ಅವರೆಲ್ಲ ಎಲ್ಲಿದ್ದಾರೆ ಅಂದರೆ ಅವರೆಲ್ಲ ನಮ್ಮ ಹೃದಯದಲ್ಲೇ ಇದ್ದಾರೆ. ನಮ್ಮ ಮನಸ್ಸಿನಲ್ಲೇ ಒಬ್ಬರು ಮನುಷ್ಯನ ಕುಂಭಕರ್ಣ ಇದ್ದಾನೆ, ಒಬ್ಬರು ಮನುಷ್ಯನ ಕಂಸ ಇದ್ದಾನೆ, ಒಬ್ಬರು ಮನುಷ್ಯನ ರಾವಣ ಇದ್ದಾನೆ. ಅವರು ಒಳಗೆ ಕೂತ್ಬಿಟ್ಟಾರ್ರಿ. ದೇಹವನ್ನು ನಾಶ ಮಾಡೋದ್ರಿಂದ ಅವ್ರು ನಾಶ ಆಗೋದಿಲ್ಲ. ಮತ್ತು ಏನು ಮಾಡೋದು, ಅವ್ರಿಗೆ ನೇರವಾಗಿ ತಾಗುವಂಥ ಒಂದು ಉಪಾಯ ಮಾಡೋದು ಭಗವಂತ. ಅದಕ್ಕಾಗಿ ಭಗವಂತ ಏನು ಮಾಡಿದ ಅಂದ್ರೆ ಈ ಸಂದರ್ಭದಲ್ಲಿ ಅವರನ್ನು ಆ ಭಾವದಿಂದ ಹೊರಗೆ ತರಲಿಕ್ಕಾಗಿ ಭಗವಂತನ 2 ಅಂಶದಿಂದ ಅವತಾರ ಮಾಡಿದ. ಒಂದು ನಾಣ್ಯದ 2 ಮುಖ ಇದ್ದಾನೆ. ಒಂದು ಯಾವುದು ಅಂದರೆ ಸಾಧು ಸತ್ಪುರುಷರು ಒಂದು ಮುಖ, ಇನ್ನೊಂದು ಮುಖ ಯಾವುದು ಅಂದರೆ ನಾಮ. ಇವೆರಡೂ ಮುಖಗಳಿಂದಲೇ ಭಗವಂತ ಏನು ಮಾಡಿದ ಅಂದರೆ ಸೂಕ್ಷ್ಮವಾಗಿ ಅವತಾರ ಮಾಡಿ ಅವನು ಅವರ ಅಂತಃಕರಣದ ಮೇಲೆ ಸೂಕ್ಷ್ಮವಾಗಿ ತನ್ನ ಸುದರ್ಶನವನ್ನು ಬಿಡ್ತಾ ಇರ್ತಾರೆ. ಈ ಪರಿಸ್ಥಿತಿ ಒಳಗೆ ಏನಾಗಬೇಕಾಗಿದೆ ಅಂದ್ರೆ ನಮ್ಮ ಅಂತಃಕರಣದಲ್ಲಿ ರೆವಲ್ಯೂಷನ್, ಕ್ರಾಂತಿ ಆಗಬೇಕಾಗಿದೆ. ಆದ್ದರಿಂದ ಬ್ರಹ್ಮಾನಂದ ಮಹಾರಾಜರು ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಸತ್ಸಂಗತಿಯಿಂದ ಯಾರ ಜೀವನದವರೆಗೂ ಕ್ರಾಂತಿ ಆಗಲಿಕ್ಕೆ ಶಕ್ತಿ. ಏಕ ಘಡಿ ಆಧಿ ಮೇ ಪುನಿಹಾರ ತುಳಸಿ ಸಂಗತ ಸಾಧುಕಿ ಹರವು ಕೋಟಿ ಅಪರಾಧ. ಒಂದು ಕ್ಷಣ ಅರ್ಧ ಕ್ಷಣ ಸತ್ಪುರುಷರ ಸಹವಾಸ ಸಿಗ್ತೀವಂದ್ರೆ ಅವನ ಅಂತಃಕರಣವಾಗಿರ್ತಕ್ಕಂಥ ಎಲ್ಲ ದುರ್ಭಾವನೆಗಳೆಲ್ಲ ನಷ್ಟ ಆಗೋದು. ಭಗವಂತ ಹೇಳಿದ ಆವಾಗ ನನ್ನ ಸುದರ್ಶನದ ಅವಶ್ಯಕತೆ ಇತ್ತು, ಈಗ ನನ್ನ ಸುದರ್ಶನದ ಅವಶ್ಯಕತೆ ಇದೆ. ಮತ್ತು ಸುದರ್ಶನದಿಂದ ಯಾವ ಕೆಲಸವೂ ಆಗೋದು. ಈ ಅತ್ಯಂತ ಎಟಮ್ ಬಾಂಬು, ಅಂಥ ಬಾಂಬು, ಇಂಥ ಬಾಂಬು, ಮನುಷ್ಯನ ಬುದ್ಧಿನ ಒಂದೇನಾಗಿಬಿಟ್ಟದೆ ಅಂದರೆ ಈ ಆಸುರಿ ಭಾವ ಆಗಿಬಿಟ್ಟದೆ. ಆ ಬುದ್ಧಿಯನ್ನು ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಬೇಕಿವಾಗ. ಕೃಷ್ಣ ಯಾವಾಗ ದುರ್ಯೋಧನ ಅನೇಕ ಪ್ರಕಾರವನ್ನು ತಿಳಿಸಿದ, ದುರ್ಯೋಧನ ಇದು ಒಳ್ಳೆಯದಲ್ಲ, ಇದು ಉಚಿತ ಅಲ್ಲ, ಅವ್ರಿಗೆ ನೀನು ಬರೀ ಒಂದು 5 ಹಳ್ಳಿ ಕೊಡು, ಅದರಿಂದ ಅವರು ಸಮಾಧಾನ ಮಾಡಿಕೊಂಡಿರ್ತಾರೆ. ಅಂದಾಗ ದುರ್ಯೋಧನ ಹೇಳಿದ, ಕೃಷ್ಣ ನೀವೆಲ್ಲ ಏನು ಶಾಸ್ತ್ರಗಳ ವಚನಗಳನ್ನು ನನಗೆ ಕೊಟೇಶನ್ ಕೊಟ್ಟು ಹೇಳಿಕತ್ತೀವಿ, ಇವನು ಎಲ್ಲ ನಾ ಸಣ್ಣಾಗಿದ್ದಾಗ ಬಾಯ್ಪಾಟ್ ಮಾಡಿಬಿಟ್ಟಿನಿ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ. ಐ ನೋ ದಿ ಏನು ಅಂದರೆ ರೈಟ್ ಬಟ್ ಐ ಡೋಂಟ್ ಫಾಲೋ. ಐ ನೋ ದಿ ರೈಟ್ ಆ್ಯಂಡ್ ಐ ನೋ ದಿ ರಾಂಗ್. ಎರಡೂ ಬರ್ತವೆ. ಆದರೆ ನಮಗೆ ಅದರೊಳಗೆ ಏನಾಗ್ತಾ ಇಲ್ಲ ಅಂದರೆ ಪ್ರವೃತ್ತಿ ಆಗ್ತಾಯಿದೆ. ನಮ್ಮನ್ನು ಆಮೂಲಾಗ್ರವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಯಾವುದು ಅಂದರೆ ಭಗವಂತನ ಅವತಾರವಾಗಿರ್ತಕ್ಕಂಥ ಸಾಧು ಸತ್ಪುರುಷ. ಅವರ ಸತ್ಸಂಗನೇ ಯಾರಿಗೆ ಜೀವನದ ಬಗ್ಗೆ ಕಳಕಳಿ ಅದನ್ನು. ಐ ನೋ ದಿ ರೈಟ್ ಬಟ್ ಫಾಲೋ ದಿ ರಾಂಗ್. ಯಾರಿಗೆ ತಮ್ಮ ಜೀವನದ ಬಗ್ಗೆ ಕಳಕಳಿ ಅದ, ಮಹತ್ವ ಅನ್ನಿಸ್ತದೆ, ತಮ್ಮ ದೇಹ ಮನಸ್ಸು ಬುದ್ಧಿ ಇದು ಅಮೂಲ್ಯವಾಗಿರ್ತಕ್ಕಂಥದ್ದು, ಇದನ್ನು ನಾನು ಸದ್ವಿನಿಯೋಗ ಮಾಡ್ಕೋಬೇಕು ಅನ್ನುವಂಥ ಯಾವ ಒಂದು ಭಾವನೆ ಇರ್ತದನು, ಅವರು ಏನು ಮಾಡಬೇಕು ಅಂದರೆ ಕಂಪಲ್ಸರಿ ಸತ್ಸಂಗ ಮಾಡಬೇಕು. ಇವತ್ತಿನ ಸಮಾಜದೊಳಗಿನ ಪರಿಸ್ಥಿತಿ ನಾವು ನೋಡ್ತೀವಿ. LKGಯಿಂದ ಹಿಡ್ಕೊಂಡು ನೀವು ಯಾವುದೋ ಒಂದು ದೊಡ್ಡ ಡಿಗ್ರಿ ಪಡ್ಕೊಳ್ಳೋ ತನಕನೂ MS MD ಮತ್ತು ಯಾವ್ಯಾವ MBA ಇಂಥವು ಯಾವುದಾದ್ರೂ ದೊಡ್ಡ ಡಿಗ್ರಿ ಪಡ್ಕೊಳ್ಳೋ ತನಕ LKGಯಿಂದ ಹಿಡ್ಕೊಂಡು ಅಲ್ಲಿ ತನಕನೂ ಒಂದು ಸಾಲಿ ಒಳಗೂ ಒಂದು ಪಿರಿಯಡ್ನಾಗೂ ನೀವು ಉತ್ತಮವಾದದ್ದನ್ನು ಮಾಡಿರಿ ಅಂತ ಹೇಳೋದಿಲ್ಲ. ನೀವು ಇದು ಉತ್ತಮ, ಇದನ್ನು ಮಾಡಬೇಕು, ಇದು ಧರ್ಮ, ಇದನ್ನು ಪಾಲಿಸ್ಬೇಕು. ಅವ್ರು ಹೇಳೋ ವಿಷಯನ ಬೇರೆ, ಅವ್ರು ಕೇಳೋ ವಿಷಯನ ಬೇರೆ. ಅದರೊಳಗಿಂದ ನಮ್ಮ ವೈಯಕ್ತಿಕ ಜೀವನಕ್ಕೆ ಏನೂ ಉಪಯೋಗ ಇಲ್ಲ, ದುಡ್ಡುಗೊಂದು ಕಲಿಸೋದು ಬಿಟ್ಟರೆ. ಅಷ್ಟೊಂದು ಹೀನಾಯ ಮಟ್ಟಕ್ಕೆ ನಮ್ಮ ಇವತ್ತಿನ ಪರಿಸ್ಥಿತಿ ಒಂದು ಸಮಾಜ.
ಇದೇನು ಒಂದು ನಮ್ಮದು ಭಾಳ ದೊಡ್ಡ, ನಾವು ಭಾಳಷ್ಟು ಸುಧಾರಿಸೀವಿ, ಭಾಳಷ್ಟು ಇದಾಗೀವಿ, ವೈಜ್ಞಾನಿಕವಾಗಿ ನಾವು ಭಾಳ ಮುಂದುವರೆದೀವಿ. ಇದೆಲ್ಲ ದುರಂತ ನಿಜವಾಗಿ. ನಮಗೆ ನಿಜವಾದ ಜೀವನದ ಕಲ್ಪನಾನೇ ಇಲ್ಲ. ಎಂತೆಂಥ ಸತ್ಪುರುಷರು ನೋಡ್ತೀವಿ ಅಂತಂದರೆ ಕಲ್ಪನಾ ಮಾಡಿ ಸಮರ್ಥ ರಾಮದಾಸ್ ಸ್ವಾಮಿಗಳು ವಯಸ್ಸಿನ ಬರೀ 12ನೇ ವರ್ಷ ಅಂತರ್ಪಟದ ಮುಂದೆ ನಿಂತವರು. ಈಗ ನಾವು ಮದುವೆ ಬಡ್ಕೋದು ನೋಡ್ತೀವಿ. ದಿನ ಎಷ್ಟು ಫೋಟೋ ಬರ್ತವೆ, ಎಷ್ಟು ಹುಡುಗರು, ಎಷ್ಟರೇ ಅಗದಿ ಅವು ದೀಪದ ಹುಳ ಹೆಂಗೆ ದೀಪದಾಗ ಅಗದಿ ಉತ್ಸಾಹದಿಂದ ಬೀಳ್ತಲ್ಲ, ಮುಂದೇನಾಗ್ತದೆ ನಾ ಏನು ಬಾಯಿ. ಹಂಗೆ ನಮ್ದೆಲ್ಲ ಇವತ್ತೇನಾಗಿದೆ ಪ್ರವೃತ್ತಿ ಆಗಿದೆ. ನಾವು ಮಾಡಿಸ್ಕೋಬಾರ್ದು ಅಂತ ಹೇಳೋದು. ವಟುರ್ವಾ ಗೇಹೀವ ಯತಿರಪಿ ಜಟೀವ ತದಿತರೋ ನರೋ ವಾ ಯಃ ಕಶ್ಚಿತ್ ಭವತಿ ಭವಕಿಂತೇನ ಭವತಿ ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ತವ ವಿಭೋ ತದೀಯಸ್ತ್ವಂ ಶಂಭೋ ಭವಸಿ ಭವಭಾರಂತ್ಯ ವಹಸಿ. ನೀವು ಬ್ರಹ್ಮಚಾರಿ ಆಗಿರು, ಗೃಹಸ್ಥಿ ಆಗಿರು, ವಾನಪ್ರಸ್ಥಿ ಆಗಿರು, ಸನ್ಯಾಸಿ ಆಗು, ಯೋಗಿ ಆಗು. ಆದರೆ ನಮ್ಮ ಅಂತಃಕರಣ ಭಗವಂತನ ದಿವ್ಯವಾಗಿರ್ತಕ್ಕಂಥ ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ತವ ವಿಭೋ, ಹೇ ಶಂಭೋ, ನನ್ನ ಅಂತಃಕರಣಿನ ಹೃದಯದಲ್ಲಿ ಹೃದಯ ಕಮಲ ಅನ್ನುವಂಥದ್ದು ನಿನ್ನ ಪಾದಗಳಲ್ಲಿ ಸಮರ್ಪಣೆ ಆಗದೇ ಇದ್ದರೆ ಎಲ್ಲನೂ ವ್ಯರ್ಥ. ಸಮರ್ಪಣೆ ಆದರೆ ಎಲ್ಲನೂ ಯೋಗ. ಆದ್ದರಿಂದ ಪ್ರಪಂಚದ ಪರಿಸ್ಥಿತಿ ನಮಗೇನೂ ಬಾಧೆ ಇಲ್ಲ. ಗುಹಾಯಾಂ ಗೇಹೇವ ಬಹಿರಪಿ ವನೇವಾ ಶಿಖರೇ ಜಲೇ ವಾ ವಂಧಂ ವಾ ವಸತೆ ಕಿಂ ವದಫಲ ಸದಾ ಯಸ್ಯೈವಾಂತಃಕರಣಮಪಿ ಶಂಭೋ ತವ ಪದೇ ಸ್ಥಿತಂ ಚೇತ್ ಯೋಗೋಸೌ ಸಚ ಪರಮಯೋಗಿ ಸತ ಸುಖಿ. ಮನೆಯಾಗಿರಲಿ, ಅರಣ್ಯದೊಳಗಿರಲಿ, ಅವನಿಗೆ ಎಲ್ಲಿರ್ಬೇಕು ಅನ್ನಿಸ್ತನೋ ಅಲ್ಲಿ. ಆದರೆ ನಿರಂತರವಾಗಿ ಭಗವಂತನ ಅನುಸಂಧಾನದಲ್ಲಿದ್ದ, ಸತ್ಸಂಗದಲ್ಲಿದ್ದ. ಸತ್ಸಂಗ ಏನು ಮಾಡ್ತದೆ ನಮಗೆ ಅಂದರೆ ಕ್ಷಣಕ್ಕೆ ನಾವು ದಾರಿ ತಪ್ಪಿದ್ವಿ ಅಂದರೆ ಮತ್ತೆ ನಮ್ಮನ್ನು ಸರಿಯಾಗಿ ದಾರಿ ತಪ್ಪಿದ್ವಿ ಅಂದರೆ ಮತ್ತೆ ನಮ್ಮನ್ನು ಸರಿಯಾಗಿ ಸರಿಯಾದ ದಾರಿ ಬಂದ ಕೂಡಲೇ ಮುಂದುವರಿಲಿಕ್ಕೆ ಏನು ಅನ್ನೋದು ನಾಮಸ್. ಇವೆರಡೂ ಅಷ್ಟ ಪ್ರಮಾಣದಲ್ಲಿ ಮಹತ್ವಪೂರ್ಣವಾಗಿರ್ತಕ್ಕಂಥವುಗಳು. ಆದರೆ ಸಮಾಜದ ಶೋಕಾಂತಿಕ ಏನದ ಅಂದರೆ ಇವತ್ತು ಯಾರಿಗೂ ಸತ್ಸಂಗದ ಎರಡು ಶಬ್ದಗಳನ್ನು ಕೇಳಲಿಕ್ಕೆ ಸೌಡ ಇಲ್ಲ. ಇವತ್ತು ಇದರಂಥ ದುರಂತ ಯಾವುದೂ ಅಲ್ಲ. ಈಗ ರಾವಣ, ಕುಂಭಕರ್ಣ, ಹಿರಣ್ಯಕಶಿಪ, ಅವೆಲ್ಲ ಏನಲ್ಲ ಅದು ಇವತ್ತಿನ ಪರಿಸ್ಥಿತಿ. ಮುಂದೆ ಎಲ್ಲಿ ಎಲ್ಲರ ಮನಸ್ಸಿನೊಳಗೆ ಅಂತಃಕರಣದೊಳಗೆ ಅವರ ತುಂಬೆ ರಾಕ್ಷಸಿ ಭಾವನೆ ತುಂಬೆ, ಆಸುರಿ ಭಾವನೆ ತುಂಬೆ. ಆಸುರಿ ಭಾವ ಅಂದರೆ ಅಸುಮೂನ್ ತೃಪ್ಯಂತೆ ಐತಿ ಅಸುರ. ಅಸುಮೂನ್ ಪ್ರಾಣಾನ್ ಇಂದ್ರಿಯಾನ್ 24 ತಾಸು ನಾವು ನಮ್ಮ ಇಂದ್ರಿಯಗಳನ್ನು ತೃಪ್ತಪಡಿಸೋದ್ರೊಳಗೇ ಆಯುಷ್ಯ ಕಳೀತಾ ಇದ್ದೀವೋ ಇದಕ್ಕೆ ಆಸುರಿ ಭಾವ. ಒಂದು ದೃಷ್ಟಿಯಿಂದ ನಾವು ಅಸುರ ಆಗಿಬಿಡ್ತೀವಿ. ಆದರೆ ಇದಕ್ಕೇನು ಉಪಾಯ ಏನು ಅಂದರೆ ಸುಮ್ಮನೆ ನಾವೇನೋ ಒಂದು ಫ್ಯಾಷನ್ ಟೈಪ್ ಮಾಡ್ಕೊತ ಕೂತು ಉಪಯೋಗ ಇಲ್ಲ. ನಾವು ತ್ರಿಕರಣಪೂರ್ವಕವಾಗಿ ಸದ್ಗುರುಗಳ ಈ ಶರಣ ಹೋಗಬೇಕು. ಸದ್ಗುರು ಹೇಳ್ತಕ್ಕಂಥ ಸಾಧನೆ ಮಾಡಬೇಕು. ಅವ್ರು ಏನು ಹೇಳ್ತಾರೋ ಅದು. ನಮಗೆ ಒಂದು ವೇಳೆ ಮಹಾರಾಜರೇ ನಮ್ಮ ಸದ್ಗುರುಗಳು ಅಂತ ಅನ್ನಿಸ್ತಿತ್ತು ಅಂದರೆ ಅವ್ರು ಹೇಳಿದ್ದು ಮುಖ್ಯ ಸಾಧನೆ ಯಾವುದು ಅಂದರೆ ನಾಮಸ್ಮರಣೆ. ಅದರ ಜೊತೆಗೆ ಭಗವಂತ ಕರ್ತಾ ಇದ್ದಾನೆ, ನಾನು ನಿಮಿತ್ತ ಮಾತ್ರ ಇದ್ದೀನಿ. ಮೀ ಕರ್ತಾ ಮಂದೆ ದುಃಖ आणि ರಾಮ್ ಕರ್ತಾ ಮಂದೆ ಸಮಾಧಾನ. ನಾನು ಕರ್ತಾ ಅಂದ್ಕೊಂಡ್ವಿ, ದುಃಖನ ದುಃಖ. ಈ ವರ್ಷ ನಾನು ನನ್ನ ಮಗಳು ಮದುವೆ ಮಾಡಿಬಿಡ್ತೀನಿ ರೀ. ಮಾಡಲಿಲ್ಲ ರೀ, ಒಂದು ಕೂಡಿ ಬರಲಿಲ್ಲ. ಮತ್ತು ನೀವೇನು ಮಾಡಿದಂಗೆ ಮಹಾರಾಜ ಕಡೆಗೆ ಒಬ್ಬರು ಬಂದು ಹೇಳಿದ್ರು, ಈ ವರ್ಷ ನಾನು ನನ್ನ ಮಗಳ ಮದುವೆ ಮಾಡಿದೆ. ಮತ್ತು ಹೋದ ವರ್ಷ ಯಾಕೆ ಮಾಡಿ ಕೂಡಿ ಬಂದಿದ್ದೀನಿ. ಮತ್ತು ನೀವೇನು ಮಾಡಿದಂಗೆ ಕೂಡಿ ಬಂತು ಅಂತ ಮಾಡಿದ್ದಿಲ್ಲ. ಅದೇ ಈ ವಿಶ್ವದ ಚಕ್ರವನ್ನು ನಾವು ನಮ್ಮ ಕೈ ಎತ್ಕೊಳ್ಳಿ ಬರ್ತೇವೆ.
ದಿಸ್ ವರ್ಲ್ಡ್ ಈಸ್ ಗ್ರೇಟ್ ಡಿವೈನ್ ಡಿಸೈನ್. ಇಲ್ಲಿ ತಿಳ್ಕೊಂಡ್ಬಿಟ್ಟಿವಿ ಅಷ್ಟೇ ನಾವು. ನಾ ಏನು ಬೇಕಾದ್ದು ಮಾಡಬಲ್ಲೆ. ಇಷ್ಟು ವಿಶಾಲವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ನಾನು ಕರ್ತೃತ್ವ. ನಾನು ನೀವು ಇವತ್ತಿನ ತನಕ ಹೆಂಗಿದ್ದೀರಿ, ಯಾಕಿದ್ದೀರಿ ಅಂತ ಕೇಳಿ ಅವ್ನು ಇಟ್ಟಾನ ಅಂತಿದ್ದೀವಿ. ಇಲ್ಲದೇ ಇದ್ದರೆ ಹೇಳಿಕ್ಕೆ ಬರ್ತಿದ್ದೀವಿ. ಅವ್ನು ಇಟ್ಟಾನ ಅಂತಿದ್ದೀವಿ. ನಿಮ್ಗೆ ಇಷ್ಟ ಹಾಕಿವು ಜಡ್ಡು ಜಾಪತ್ರಿ, ಅವ್ನು ಕೊಟ್ಟಾನ ಅಂತವ. ನಾವು ಇಟ್ಟಾನ ಅಂತಿದ್ದೀವಿ, ಕೊಟ್ಟಾನ ಅಂತ ಅನ್ಬೋದು. ಎಲ್ಲನೂ ಡಾಕ್ಟ್ರ್ ಕೈಯಾಗ ಇದ್ದರೆ ಡಾಕ್ಟರ್ಗೆ ಸದ್ಗುರು ಅಂತ ತಿಳ್ಕೊಂಡು ನಾವು ಕಾಲ ಬೀಳ್ಕೊಂಡು ಹೋಗು. ಡಾಕ್ಟರ್ಗಳು ನಿಮಿತ್ತ ಮಾತ್ರ, ಔಷಧನೂ ನಿಮಿತ್ತ ಮಾತ್ರ. ಆಯುಷ್ ಮುಗಿಯೋ ತನಕ ಯಾರು ಸಾಯುವುದಿಲ್ಲ. ಆಯುಷ್ ಮುಗಿದ ಬಳಕ ಯಾರು ಬ್ರಹ್ಮ ಬಂದರೂ ಬದುಕಿಸ್ಲಿಕ್ಕೆ ಆಗುವುದಿಲ್ಲ. सरता संचिताचा शेष नाही क्षणाचा अवकाश भरता न भरता निमेष जावेची लाय. ಪ್ರಾರಬ್ಧದ ಕ್ಷಣ ಮುಗೀತು ಅಂದ್ರೆ, ಶೇಷ ಮುಗೀತು ಅಂದ್ರೆ ಒಂದು ಕ್ಷಣದ್ದು ಅವಕಾಶ. ಡಾಕ್ಟರ್ ಬಂದು ಹೇಳ್ತಿರ್ತಾರೆ, ಏನು ಕಾಳಜಿ ಮಾಡಬೇಡ್ರಿ ಮೇಡಮ್, ಆಕೆ ಸೊಸೆ ಅಳ್ಲಿಕ್ಕೆ ಹತ್ತಿರ್ತಾರೆ, ಏನು ಕಾಳಜಿ ಮಾಡಬೇಡ್ರಿ, ನಾವು ಒಂದು 2-3 ಇಂಜೆಕ್ಷನ್ ಮಾಡ್ತೀನಿ ಆರಾಮ, ಅದಕ್ಕೆ ಅಳ್ಲಿಕ್ಕೆ ಹತ್ತೀನಿ ನಾನು. ಇನ್ನೂ ಈ ಮುದುಕಿ ಯಾವಾಗ ಸಾಯ್ತಾನು ಅಂತ ಹೇಳಿ, ಇನ್ನೂ ಸಾಯವಲ್ಲಲ್ಪ ಅಂತ ಹೇಳಿ. ಈ ದುರವಸ್ಥಾ ನಮಗೆ ಬರಬಾರ್ದು. ಭಗವಂತ ಅಲ್ಲೇ ಕೂತಿರ್ತಾನ, ಅವಂತ ಡಾಕ್ಟರ್ ಕಡೆ ನೋಡಿ ನಗ್ತಿರ್ತಾನ. ಅವನು ನಾ ಇನ್ನೊಂದು 10 ಶ್ವಾಸವ ಈ ದೇಹದೊಳಗೆ ಇದ್ದುಕೊಂಡು ಅವು ಮುಗಿದು ನಾ ತೊಗೊಂಡು ಹೋಗ್ಲಿಕ್ಕೆ ಕೂತೀನಿ, ನೀ ಏನು ಬದುಕಿಸ್ತೀ ಅಂತ. ಅವು ಇಟ್ಟಾನ ಅಂತಿದ್ದೀವಿ. ಅರ್ಥಾತ್ ಏನು ಅಂದ್ರೆ, ಅವು ನಮ್ಮನ್ನು ಆರೋಗ್ಯವಂತರನ್ನಾಗಿ ಇಟ್ಟಿದ್ರೆ ನಾವು ಒಟ್ಟು ಹಾಸ್ಪಿಟ್ಲಿಗೆ ಹೋಗಿಲ್ರಿ ಅಂತ ಕೆಲವು. ಭಾಗ್ಯವಂತಿದ್ದೀಪ, ಆದ್ರೆ ಅದೇನು ಅಭಿಮಾನ ಪಟ್ಟುಕೊಳ್ಳೋ ವಿಷಯ ಅಲ್ಲ. ಯಾವ ಕ್ಷಣಕ್ಕೆ ತಿಪ್ಪರ್ಲಾಗ ಒಗಿತಿರೋ ಹೇಳಿ ಸುಳ್ಳು ಅಭಿಮಾನ ಪಟ್ಟುಕೊಳ್ಳಾಗಿ ನಾವು ಹುಟ್ಟಿ ಬಂದದ್ದ ನಮ್ಮ ಸಂಕಲ್ಪದಿಂದ. ಏನೋ ಭಗವಂತ ಏನು ಮಾಡಿದ ಅಂದ್ರೆ, ಈ ಪ್ರಪಂಚದಲ್ಲಿ ನಮ್ಮನ್ನು ಒಗದ ಬಂದುಬಿಟ್ಟು. ಇನ್ನು ಈ ದೇಹ ನಮಗೇನು ಕೊಟ್ಟಾನೋ ಇದೇನು ಸಾಮಾನ್ಯ ದೇಹ ಕೊಟ್ಟಿದ್ವಿ. ಜಂತು ನಾಂ ನರಜನ್ಮ ದುರ್ಲಭಂ, ಪ್ರಾಣಿ ಮಾತ್ರಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಶಂಕರಾಚಾರ್ಯ ಬರೀತಾರೆ. ಆದ್ದರಿಂದ ನಿಜವಾಗಿಯೂ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡ. ಆಮೇಲೆ ಆಯುಷ್ಯ ಎಲ್ಲ ಶೇಷಾಯುಷಿಷ್ಟ ಪಶ್ಚಾತ್ತಾಪಗಳು ಹೋಗ್ತಿಲ್ಲ. ಮನಸ್ಸಿಗೆ ಸಮಾಧಾನ ಇರಂಗಿಲ್ಲ, ಮನೆಯಾಗಿನ ಪರಿಸ್ಥಿತಿ ಅನುಕೂಲ ಇರಂಗಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ನಾವು ಬರೇ ಒದ್ದಾಡ್ಕೋತೇವೆ. ಆದರೆ ನಾವು ಮುಖ್ಯವಾಗಿ ಏನಾಗಬೇಕು, ಇವತ್ತು ಸಾವಧಾನ, ಬಿ ಅವೇರ್, ಎಚ್ಚರ ಆಗಬೇಕು. ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾಲ್ಲಿ ಬೋಧತ. ಏನಾದರೂ ಸಾಧು ಸತ್ಪುರುಷರ ಕಡೆಗೆ ವಿಚಾರ ಕೇಳಬೇಕು, ಜೀವನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ. ಎಲ್ಲರೂ ನಮಗೆ ಸೆಲ್ಫ್ ಹಿಪ್ನಟೈಸೇಷನ್ ಆಗಿ ನಮ್ಮ ಎಲ್ಲರ ಬುದ್ಧಿ ಏನಾಗಿಬಿಟ್ಟೇವೆ ಅಂದರೆ ವಾಶ್ ಆಗಿಬಿಟ್ಟು, ಬ್ರೈನ್ ವಾಶ್ ಆಗಿಬಿಟ್ರೆ ನಮ್ಮ ತಲೆಯಾಗ ಆ ವಿಚಾರ ಬರೋದೇ ಇಲ್ಲ. 24 ತಾಸು ವಿಚಾರ ಏನು ಅಂದರೆ, ನನ್ನ ಮಕ್ಕಳು ಹೆಂಗೆ ದೊಡ್ಡ ಶಾಣ್ಯರಾದರು, ದೊಡ್ಡ ನೌಕರಿ ಮಾಡ್ಯಾರು. ಅರ್ಥಾತ್ ಏನು ಅಂದರೆ, ಮದುವೆ ಮಾಡಿಕೊಂಡಾರು, ಮಕ್ಕಳಾದವು, ಇವಾಗ ಯಾವುದೇ ಆಗಲಿಲ್ಲ ಅಂದ್ರೆ ಶುರುವಾಗ್ತದೆ. ನಾ ಯಾಕೆ ಹೇಳಿಕ್ಕೆ ಹತ್ತಿರ, ಏನಾದರೂ ನಮ್ಮಲ್ಲಿ ರೆವಲ್ಯೂಷನ್ ಆಗ್ತದೆ. ಇಲ್ಲದೇ ಇದ್ದರೆ ನಾವು ಭವಿಷ್ಯ ನಮ್ಮದು ಏನಾಗ್ತದೆ ಅಂದ್ರೆ ಬಹಳ ಅಸಮಾಧಾನಯುಕ್ತ ಆಗ್ತದೆ. ನಮಗೀಗ ಅದು ಕಲ್ಪನಾ ಬರೋಂಗಿಲ್ಲ ರೀ. ಹುಮ್ಮಸ್ ಇರ್ತದೆ, ರಕ್ತ ಇರ್ತದೆ ಮೈಯಾಗ, ಹೆಂಗೆ ಬೇಕು ಹಂಗೆ ಮುದಾಡ್ತೀವಿ. ಖರೆ ಇದು ಸರಿಯಾದ ನಿಜವಲ್ಲ. ನಾವು ಈಗಿಂದಲೇ ವಿಚಾರ ಮಾಡಬೇಕು, ಈಗಿಂದಲೇ ನಾವು ಪ್ರಯತ್ನ ಮಾಡಬೇಕು. ನಾವು ಎಂಥ ವಾರ್ಧಕ್ಯ ಇರಬೇಕು ಅಂದರೆ ಭಾವು ಸಾಹೇಬ್ರಂಥ ವಾರ್ಧಕ್ಯ. ಭಾವು ಸಾಹೇಬರಿಗೆ 92 ವರ್ಷ ಆಗಿತ್ತು. ಕೈ ಕಣ್ಣು ಕಾಣಿಸ್ತಿದ್ದಿಲ್ಲ, ಕಿವಿ ಕೇಳಿಸ್ತಿದ್ದಿಲ್ಲ. ನಾನು ತಿರುಗಿ ಮುರುಗಿ ಅವ್ರನ್ನ ಯಾಕೆ ಉದಾಹರಣೆ ಹೇಳ್ತೀನಿ ಅಂದರೆ, ನಮಗೆಲ್ಲರಿಗೂ ಅವ್ರ ಆದರ್ಶ. ಮನೆಯೊಳಗೆ 9 ಜನ ಮಕ್ಕಳು, ಅರ್ಥಾತ್ ಏನು ಹೆಂಡತಿ, ತಾನು ಅರ್ಥಾತ್ ಸಂಪೂರ್ಣ ನೌಕರಿ ಮಾಡಿ
ಕೊನೆಗೆ ಒಂದು 2 ವರ್ಷ ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡು ಮಹಾರಾಜರವ್ರಿಗೆ ಹೇಳಿದರು, ಭಾವುಸಾಹೇಬ್ ಅಷ್ಟೊತ್ತಿನ ತನಕನೂ ಮಹಾರಾಜ್ ದೇಹ ಬಿಡೋ ತನಕ ಅಲ್ಲೇ ಇದ್ದವರು 9 ವರ್ಷ ಅಲ್ಲೇ ಗೋಂದಾವಲೆ. ಅವ್ರ ಕಣ್ಣಿನ ಆಪ್ರೇಷನ್ ಆಗಬೇಕಾಗಿತ್ತು, ನಾವು ಹೊರಗೆ ಬರುವುದಿಲ್ಲ ಅಂತ ಮಹಾರಾಜರ ಕಣ್ಣು ಇಟ್ಟರು, ಇಲ್ಲಿ ಬಿಟ್ಟರು. ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬಂಥ ವ್ಯಕ್ತಿ ಆಗೋದು ಆ ಸಮಾಜಕ್ಕೆ ಭಾಗ್ಯ. ಎಷ್ಟರ ನಮ್ಮ ಪ್ರಪಂಚದ ಮೋಹ, ದೇಹದ ಎಷ್ಟು ಮಹಾರಾಜ ಹೇಳಿದ್ರು, ನಾವು ನಮ್ಮ ದೇಹವನ್ನು ಎಷ್ಟು ಪ್ರೇಮ ಮಾಡ್ತೀವಿ ಅದರ 1/10 ನಾವು ಭಗವಂತನ ಸದ್ಗುರುಗಳನ್ನು ಪ್ರೇಮ ಮಾಡಿದ್ರೆ ಇವತ್ತಿಗೆ 10 ಸಲ ಉದ್ಧಾರ ಆಯಿತು. ಇದಕ್ಕೆ ಯಾರೇನು ಅನ್ಬಾರ್ದು, ಇದಕ್ಕೇನು ಆಗಬಾರ್ದು, ಇದು ಅಗ್ನಿ ವ್ಯವಸ್ಥಿತವಾಗಿ ತಿಂದ್ಕೊಂಡು ಉಳ್ಕೊಂಡು ಚೆಂದಂಗಿರ್ಬೇಕು. ಮುಂಜಾನೆ ಮಧ್ಯಾಹ್ನ ಸಂಜೆ 3 ಹೊತ್ತಿಗೆಲ್ಲ ಅಲಂಕಾರ ಮಾಡಬೇಕು. ಕೊನೆಗೇನಪ್ಪ ಅಂದ್ರೆ ಅಲ್ಲಿ ವಯಸ್ಸು ಹುಟ್ಟು ಬರಬೇಕು. ನಮ್ಗೆ ಯಾಕೆ ವಿವೇಕ ಜಾಗೃತ ಆಗಬೇಕು, ಯಾಕೆ ನಮ್ಗೆ ವಿಷಯ ನಮಗೆ ಪ್ರವೃತ್ತಿ ಆಗಬೇಕು? ಬರೇ ಮುಂಜಾನೆ ತನಕ ದುಡ್ಡು 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 ಬಿಟ್ಟರೆ ನಮ್ಮದು ಮಾತೇ ಇಲ್ಲ. ಎಷ್ಟೆಷ್ಟು ಕಷ್ಟಪಡ್ತಾರೆ ನೋಡೋದು ದುಡ್ಡಿಗಾಗಿ ನಮ್ಗೆ ಆಗಬೇಕಾಗ. ಇಡೀ ರಾತ್ರಿ ದುಡಿತಾರೆ, ಇಡೀ ಹಗಲು ಅದರ ಸಲುವಾಗಿ ಕಷ್ಟಪಡ್ತಾರೆ. ಮಹಾರಾಜರು ಹೇಳಿದರು, ಪ್ರಪಂಚದೊಳಗೆ ಅಡ್ಡಾಡಿ 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 10-15 ಜೋಡು ಚಪ್ಪಲು ಸಮಬಹುದು. ಆದರೆ ಭಗವಂತನಿಗಾಗಿ ಇದ್ರ 1/10 ನೀವು ಕಷ್ಟಪಟ್ಟದ್ದಾದ್ರೆ 10 ಸಲ ಭಗವಂತ ಸಿಕ್ಕು. ಇಟ್ಕೊಳ್ಳೋದು ನಾ ಯಾಕೆ ಹೇಳಿದ್ದೇನೆ, ಉಪಾಯ ಇಲ್ಲ. ಭಾವುಸಾಹೇಬರಿಗೆ 92 ವರ್ಷ ಆಗಿದೆ. 87ನೇ ವರ್ಷಕ್ಕೆ ಅವರಿಗೆ ಹರ್ನಿಯ ಆಗಿದೆ. ಡಾಕ್ಟರ್ ಬಂದು ಹೇಳಿದರು, ಮಹಾರಾಜರ ದೇಹ ಬಿಡೋಕ್ಕಿಂತಲೂ 4 ದಿವಸ ಮುಂಚೆ ಸೋಮವಾರ ದಿವಸ ಮಹಾರಾಜರ ದೇಹ ಬಿಟ್ಟರು. ಗುರುವಾರ ದಿವಸ ಮಹಾರಾಜರು ಮತ್ತು ಭಾವುಸಾಹೇಬರು ಕೂಡಿ ಆ ಕಾಳೆಯನ್ನು ಅವ್ರ ಮನೆಗೆ ಊಟಕ್ಕೆ ಹೋಗಿದ್ರು. ಮಹಾರಾಜರು ಎಷ್ಟು ಹೇಳಿದ್ರು ಆರಾಮಿಲ್ಲ, ಆದರೂ ಅವ್ರು ಹಠ ಮಾಡಿ ಕರ್ಕೊಂಡು. ಅಷ್ಟರಲ್ಲೇ ಏನಾಯಿತು ಅಂದ್ರೆ ಕಾಳೆ ಭಯಂಕರ ಸಿಟ್ಟಿನ ಮನುಷ್ಯ. ಯಾವುದೋ ಒಂದು ಸಣ್ಣ ತುಪ್ಪ ಬಳಸಿ ತಡ ಆಯ್ತು, ಏನು ಸಾರು ಬಳಸಿ ತಡ ಆಯ್ತು, ಹೆಂಡತಿಗೆ ಬದಲಾಡಿಬಿಟ್ರು. ಪಾಪಕ್ಕೆ ಹೆಂಡತಿ ಒಳಗೆ ಗಾಬಲಾಗಿ ಅಡುಗೆ ಮನೆ ಹಾಕಿದೆ ಅಂತ ಇವು ಕೆಂಪು ಲಾಲ್ ಮುಂಚೆ ಕೆಂಪು ಮನುಷ್ಯ ಇದ್ದು ನಾವು ನೋಡಿ ಅವ್ರ ಮಗನ ನೋಡಿದ್ವಿ. ಆವಾಗ ಮಹಾರಾಜರು ಒಂದು ಸಲ ಅವ್ರ ಕಡೆ ಹಿಂಗೊಂದು ದೃಷ್ಟಿಲಿ ನೋಡಿದ್ರಲ್ಲ, ಅವ್ರಿಗೆ ಜರ್ರಂತ ತಿಳಿದು ಹೋಗ್ತಿಲ್ಲ. ಅವರು ಬಾಳ್ಗೆ ಹೋದಾಗ ಮಹಾರಾಜ ಭಾವುಸಾಹೇಬ್ मी सोमवारी सकाळी जाणार. ಅವರು ಇದರ ಇದ್ದಾಗ ಅವ್ರು 87ನೇ ವರ್ಷದಾಗ ಅವರಿಗೆ ಹರ್ನಿ ಆಗಿ ಹರ್ನಿ ಆದಾಗ ಡಾಕ್ಟರ್ ಕರ್ಕೊಂಡ್ಬಂದು ಹೇಳಿ ಅವ್ರು ಹೇಳಿ ಈಗಿಂದೀಗ ಅಡ್ಮಿಟ್ ಮಾಡಿರಿ, ಸೀರಿಯಸ್ ಅದ, ಇಲ್ಲದೇ ಇದ್ರು ಕಠಿಣ ಅದ. ಬೆಲ್ಸರವ್ರ ಮುಂದೆ ಹೇಳಿ ಹೋದ್ರು. ಬೆಲ್ಸರವ್ರು ಒಳಗೆ ಬಂದು ಕೂಡಿ ಕೇಳಿದರು. ಬಹುಶಃ ಉತ್ತರ ಇಲ್ಲ. ನೀವು ಮಹಾರಾಜರ ಕಿವಿ ಮೇಲೆ ಹಾಕಿದ್ರಿ ಹೇಳಿ ಏನೂ ತಲೆ ಕೆಡಿಸೋಳಿಲ್ಲ, ಧರ್ಪಡಿಸ್ಲಿಲ್ಲ ಸರಿ. ಬೆಲ್ಸರ್ ಅವ್ರು ಮಹಾರಾಜ ಫೋಟೋ ಮುಂದೆ ಅಂತ ಹೇಳಿದರು. ಹೇಳಿ ಒಳಗೆ ಬಂದರು. ಹೇಳಿದೆ ಮತ್ತು ಮುಗೀತು ನಮ್ಮ ಕೆಲಸ. ಅವ್ರ ಯಜಮಾನ ನಮ್ಮ ಮನೆ ಯಜಮಾನ. ನನಗೇನು ಈಗ ಮಾಡೋದು ಉಚಿತ ಅದನ್ನು ಅವ್ರು ಮಾಡ್ತಾರೆ. ಭಾವುಸಾಹೇಬರು ಹೇಗೆ ಸೀರಿಯಸ್ ಆಗಿತ್ತು. ಮಹಾರಾಜರು ಬಂದವ್ರ ಹತ್ರ ಕೂಡ್ತಿದ್ರು. ಅವಾಗ ಮಹಾರಾಜರು ಕೂತಾಗ ಮಹಾರಾಜ ದೇಹದಿಂದ ಇದ್ದಾರೆ. ಮಹಾರಾಜರು ಕೂತಾಗ ಹೇಳಿದರು, ಭಾವುಸಾಹೇಬ್ ಕಠಿಣ आहे, ಪರಿಸ್ಥಿತಿ ಕಠಿಣದ ಇವತ್ತು. ಆವಾಗ ಕಠಿಣ आहे, काय करू, ಏನು ಮಾಡಲಿಲ್ಲ ಹೇಳೋದಾಗಿ ಬದುಕಿಸ್ರಿ ಅಂತೇಳಿ ಬದುಕಿಸ್ತಿದ್ರು. ಆಕೆ ಏನು ಮಾಡಿದ್ರೆ ಆಕೆಗೆ ಹಿತ ಆಗ್ತದೆ ಅದನ್ನ ಮಾಡ್ತೀವಿ. ಇಟ್ರೆ ಹಿತ ಆಗ್ತದೆ ಇಡ್ರಿ, ಒಯ್ದ್ರೆ ಹಿತ ಆಗ್ತದೆ ಒಯ್ದು. ಮುಂದೆ ಅವ್ರಿಗೆ ಆರಾಮಾಯಿತು. ಭಾವುಸಾಹೇಬ್ರಿಗೆ 87 ವರ್ಷದಾಗ ಇಷ್ಟು ಅವ್ರು ಕಿವಿ ಮೇಲೆ ಹಾಕಿದ್ರು. ಸ್ವಸ್ಥಕ್ಕೂ ಮನೆಯಾಗಿನ ಹೆಣ್ಮಕ್ಳು ರಾತ್ರಿ ಮಾತಾಡ್ಕೊಳ್ಕತ್ತು. ರಾತ್ರಿ ಭಾವುಸಾಹೇಬ್ರಿಗೆ ಏನಾಗ್ತೋ ಏನೋ ಎಲ್ಲ ಮಕ್ಕಳೆಲ್ಲ ಊಟ ಮಾಡ್ತಿದ್ರು. ಡಾಕ್ಟ್ರಿಗೆ ಬರೆದು ಮುಂಜಾನೆ ಕೇಳು ಅವ್ನು ಮುದುಕಿದ್ದಾನೋ ಹೋಗ್ಯಾನೋ ಅಂತ ಕೇಳಿ. ಆದರೆ ಇವು ಶಾಂತ ಐತಿ. ಮುಂದೆ 5 ವರ್ಷ
97ನೇ ವರ್ಷ ಮಹಾರಾಜ್ ನನಗೆ ಇಂಥ ಪರಿಸ್ಥಿತಿ ಒಳಗೆ ಎದ್ದು ಕೂಡ್ಲಿಕ್ಕೆ ಬರೋಂಗಿಲ್ಲ, ಕಣ್ಣು ಕಾಣಿಸಂಗಿಲ್ಲ, ಕಿವಿ ಕೇಳಿಸಂಗಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ನಾನು ಯಾಕೆ ಇಟ್ಟಿದ್ದೀನಿ ಮಹಾರಾಜರು ಬಹುಸಾಹೇಬ್, ಈ ಪರಿಸ್ಥಿತಿ ಒಳಗೆ ನಿಮ್ಮನ್ನು ಯಾಕೆ ಇಟ್ಟೀನಿ ಅಂದ್ರೆ ಅಷ್ಟೊತ್ತಿಗೆ ಮಹಾರಾಜ ಬಹುಸಾಹೇಬರು ಗೋಂದಾವಲಿಯಲ್ಲಿ ಇರಲಿಕ್ಕೆ 21 ವರ್ಷ ಆಗಿತ್ತು. ಅರ್ಥಾತ್ ಅದಕ್ಕಿಂತ ಆಮೇಲೆ ಪ್ರಸಂಗದ 21 ವರ್ಷ ಇದ್ದಿರಲಿ, ಆಮೇಲೆ ಮುಂಬೈದಾಗಿರೋ ಪ್ರಸಂಗ. ಮಹಾರಾಜರೇನು ಬಹುಸಾಹೇಬ್ ನಾನು ನಿಮ್ಮನ್ನು ಈ ಪರಿಸ್ಥಿತಿ ಒಳಗೆ ಯಾಕೆ ಇಟ್ಟೀನಿ ಅಂದ್ರೆ ಈ ಪರಿಸ್ಥಿತಿ ಒಳಗೆ ಸಮಾಧಾನವೇ ಇಲ್ಲಿಗೆ ಬರ್ತಾ ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲಿ ಸಮಾಜದಲ್ಲಿ ಅಂತ ನಮಗದು ಅನಿಸ್ಬೇಕಿಲ್ಲ. ಅರ್ಥಾತ್ ಅದಕ್ಕಾಗಿ ನಾವು ಈಗಿಂದ ನಮಗೆ ಎಷ್ಟೋ ಮಂದಿ ಅಂತ ನಿಮಗೂ ವಯಸ್ಸಾದವ್ರಿ, ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ನಾನು ಹೇಳ್ತೀನಿ ಅದಕ್ಕೆ ನಾನು ಇಷ್ಟು ಕಷ್ಟಪಡಲಿಕ್ಕೆ ಹಿಂದಿದ್ದಷ್ಟು ಬೆಲೆ ಇನ್ನು ಮುಂದಿರುವುದಿಲ್ಲ. ಸೇಂಟ್ಸ್ ಹ್ಯಾವ್ ಎ ಪಾಸ್ಟ್ ಆ್ಯಂಡ್ ಸಿನ್ನರ್ಸ್ ಹ್ಯಾವ್ ಎ ಫ್ಯೂಚರ್. ಸಾಧು ಸತ್ಪುರುಷರು ಸಾಕಷ್ಟು ಗಳಿಸಿಟ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನಮಗೆ ಏನದ ನಮ್ಮಲ್ಲಿ ಏನು ನಾವು ಜಮಾ ಮಾಡೀವಿ, ನಾವು ಏನು ಫಂಡ್ ಅರ್ಥಾತ್ ಡೆಪಾಸಿಟ್ ಇರ್ತೀವಿ, ಏನು ಎಫ್ ಡಿ ಮಾಡೀವಿ, ಎಷ್ಟು ಪುಣ್ಯ ನಾವು ಗಳಿಸೀವಿ, ಅಂದರೆ ಏನು ಗಳಿಸೀವೋ ಇಲ್ಲ ಅನ್ನೋದು ಹೆಂಗೆ ಹೇಳ್ಬೇಕು ರೀ. ಈ ಕ್ಷಣ ಈ ಸದ್ಯ ಕ್ಷಣಕ್ಕೆ ನಮ್ಗೆ ಸಮಾಧಾನ ಇದ್ದರೆ ನಾವು ಗಳಿಸೀವಿ. ಮಹಾರಾಜರು ಒಂದು ದಿವಸ ಬೆಲ್ಸರ್ ನಮಸ್ಕಾರ ಮಾಡಿಕೊಂಡು ಮಹಾರಾಜ ಕೇಳಿ ಕಸಕಾಯ್ತು ಅಂದಿಲ್ಲ, ಹೆಂಗೆ ನಡೆದದ ಅದು. ಅವ್ರಿಗೆ ಆಶ್ಚರ್ಯ, 24 ತಾಸು 12 ತಿಂಗಳು ಇವ್ರ ಮನ್ಯಾಗ ಇರ್ತೀನಿ, ಇವ್ರು ನಮ್ದೆಲ್ಲ ಗೊತ್ತದ ಪ್ರಪಂಚದ ಪರಿಸ್ಥಿತಿ, ಮತ್ತು ಹಿಂಗೆ ಯಾಕೆ ಕೇಳ್ತಾರೆ. ಚಾಂಗ್ಲ ಸರಿಯಾಗಿ ನಡೆದು ಶುಕ್ಲ ತಪ್ಪಿದ್ರಿ ಅದು, ಇದಕ್ಕಿಂತಲೂ ಚಲೋ ನಡೀಲಿಕ್ಕೆ ಶಕ್ಕಿಲ್ಲ, ಹಾಗೆ ನಡೆದದು. ಹಂಗೆ ಹೇಳು ತಯಾರಿದೆ. ಈಗೇನಾದರೂ ಅದಕ್ಕಿಂತ ಹೆಚ್ಚಿನ ನನಗೇನೂ ಅಪೇಕ್ಷೆ ಇಲ್ಲ. ಅಲ್ಲಿ ಹೊರಗೆ ಹೋದ್ರೆ ಯಾರಾದ್ರೂ ನಮ್ಮನ್ನು ಕೊಟ್ಟ ಬಿಡ್ತಾರೆ. 108 ಇನ್ನೂ ಆಗ್ಬೇಕಾಗಿ ಅವರು ಈಗ ನಾನು ಜೀವನ ಹೇಳಿರ್ತೀನಿ. ಇದು ನಮಗೇನು ಬ್ರಹ್ಮ ಜಿಜ್ಞಾಸ, ಧರ್ಮ ಜಿಜ್ಞಾಸ, ಕರ್ಮ ಜಿಜ್ಞಾಸ ಬೇಡ, ಜೀವನ ಜಿಜ್ಞಾಸ. ಅಂದರೆ ನಾನು ಈ ಕ್ಷಣಕ್ಕೆ ಅಖಂಡ ಸಮಾಧಾನದಲ್ಲಿರ್ತೀನಿ. ನನಗೆ ಯಾವುದೂ ಚಿಂತಿಲ್ಲ, ಕಾಳಜಿ ಇಲ್ಲ. ಒಳ್ಳೇದು ಮಾಡೋದು ಚಿಂತಿಲ್ಲ, ಕೆಟ್ಟ ಮಾಡೋದು ಚಿಂತಿಲ್ಲ. ನನ್ನ ಪ್ರಪಂಚದಲ್ಲಿ ಹಿಂಗೊಂದು ಆಗಬೇಕು ಅನ್ನುವಂಥದ್ದು ಏನೂ ಇಲ್ಲ. ಅಂದರೆ ಅದಕ್ಕೆ ಸಮಾಧಾನ ಅಂತ. ಮಗಳ ಮದುವೆ ಆಗಿಲ್ಲ, ಆಗಲಿಲ್ಲ, ಅವ್ರು ಇಲ್ಲ. ಹುಡುಗನ ಶಿಕ್ಷಣ ಆಗಿಲ್ಲ. ಈ ಕ್ಷಣಕ್ಕೆ ಏನದನೋ ಅದು ನನಗೆ ಸಮಾಧಾನ. ಮುಂದಿನ ಕ್ಷಣ ತಾನೇ ಹೆಂಗೆ ಬರ್ತದೋ ಬರ್ಕೋತ್ತೆ. ಇಷ್ಟು ನಾವು ಇದನ್ನು ಹೋಗೋದು ಬೇಡ, ಒಳಗೆ ಹೋಗೋದು ಬೇಡ. ಎಲ್ಲರೂ ಇದೇನು 5,000 ಪುಣ್ಯ ಮಹಿಳಾ ಮಂಡಳಿ. ಆದ್ರೆ ನಾನು ಯಾಕೆ ನಿಮ್ಮ ಮುಂದೆ ಹೇಳಿ ಕರ್ತೀನಿ ಅಂದ್ರೆ ಇದು ಗಂಡಸರಿಗೆ ನೀವು ಮಾತಾಡ್ತೀರಿ, ನೀವೇ ಮಹಾರಾಜ ಹೇಳ್ತಿದ್ರು. ಇವತ್ತು ಧರ್ಮ ಏನಾದರೂ ನಿಂತಿದ್ರೆ ಹೆಣ್ಮಕ್ಳಿಂದಲೇ ನಿಂತು. ಮಹಾರಾಜರು ಹೆಣ್ಮಕ್ಳ ಪಕ್ಷಪಾತಿ. ಮತ್ತು 5 ಸಾಹೇಬರದ್ದು ಯಾಕೆ ಇನ್ನು ಸಾಮಾನ್ಯ ವ್ಯಕ್ತಿತ್ವ ಇಲ್ಲ. ಕಲ್ಪನಾ ಮಾಡಿ ನೋಡೋಣ. ಒಂದು ಜಿಜ್ಞಾಸ ಅಂತ ನಾವು ಕೂಡಿದ್ದೀವಿ, ಯಾವುದ್ರ ಕಡೆಗೂ ಏನೂ ಧರ್ಪಡಿಸಿದ್ದಾನೆ. ಇಡೀ ದಿವಸ ಸಣ್ಣದೊಂದು ಕೊಲೆಯಾಗ ಜಪ ಮಾಡ್ಕೋತ ಕೂಡ್ಲಿಕ್ಕೆ ಆಗ್ತದೆ. ಎಷ್ಟರ ಅವ್ರ ಮೇಲೆ ಮಹಾರಾಜರ ಅನುಗ್ರಹ ಆಯಿತು. ಅವರಿಗೆ ಮಹಾರಾಜರು ಸೂಕ್ಷ್ಮ ದೃಷ್ಟಿ, ದಿವ್ಯ ದೃಷ್ಟಿ ಕೊಟ್ಟಿದ್ರು. ಆದರೆ ದೃಷ್ಟಿ ಎಷ್ಟು ಪೂರ್ತಿಕ್ಕಿತ್ತು ಅಂದ್ರೆ ಮಹಾರಾಜರಿಗೆ ಎಲ್ಲಿದ್ದಾರೆ, ಏನು ಮಾಡಲಿಕ್ಕೆ
ಅನ್ನೋದು ತಿಳಿಯುವಷ್ಟರ ಮಟ್ಟಿಗೆ ಯಾರಾದರೂ ಹೇಳ್ತಿದ್ರು ಆ ಕುರುಡಿಗೆ ಎಲ್ಲ ಕಾಣಿಸ್ತದೆ ನಾ ಎಲ್ಲಿದ್ದೀನಿ ಎಲ್ಲಿ ಬಿಟ್ಟಿದ್ದೀನಿ ಉಳಿಯವರು ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಅವ್ರು ಕೇಳಿದ ಆಯಿ ಸಾಹೇಬರು ಈ ಮಹಾರಾಜರು ಎಲ್ಲಿದ್ದಾರೆ ಆಯಿ ಸಾಹೇಬರು ಹೇಳಿದರು ಈಗ ನೈಮಿಷಾರಣ್ಯದಲ್ಲಿ ನಾನಾ ಸಾಹೇಬ್ ಪೇಶ್ವೆನ್ ಜೊತೆ ಮಾತಾಡ್ಲಿಕ್ಕೆ ಮುಂದೆ ಅವ್ರು ಟೈಮ್ ಬಂದಿಟ್ಕೊಂಡ್ರು ದಿವಸ ಟೈಮು ಬಂದಿಟ್ಕೊಂಡ್ರು ಮಹಾರಾಜ್ ಬಂದು ಬಳಕೆ ಮಹಾರಾಜ್ ಇವತ್ತು ನೀವು ಎಲ್ಲಿದ್ದೀರಿ ಇಂಥ ದಿವಸ ಎಲ್ಲಿದ್ದೀರಿ ಯಾಕೆ ಈ ಕುರುಡು ಹೇಳಿಲ್ಲ ಎಲ್ಲಿ ಮಗ ಅಂತ ನೀವು ಎಷ್ಟ 24 ತಾಸು ಮೊಬೈಲ್ ಹಿಡ್ಕೊಳ್ರೆ ಇನ್ನೊಬ್ಬರು ಅಂತ ತಿಳ್ಕೊಳ್ಳಿಕ್ಕೆ ಶಕ್ತಿ ಗಂಡ ಹೆಂಡತಿಯಾಗ 50 ವರ್ಷ ಪ್ರಪಂಚ ಮಾಡಿದ್ರು ಹೆಂಡತಿ ಮನುಷ್ಯನಾಗ ಗಂಡ ತಿಳಿದಿಲ್ಲ ಗಂಡದ ಮನುಷ್ಯನಾಗಿ ಹೆಂಡತಿ ಎಲ್ಲ ಧೋಕಾಬಾಜಿ ಇದರ ವಿಷಯದಾಗಂತೂ ಭಾರಿ ಧೋಕಾಬಾಜಿ ಗಂಡದ ಕಿಸೆದಾಗ ಕೈ ಹಾಕಿ ತೊಗೊಂಡದ್ದು ಅವ್ರಿಗೆ ಹೇಳ್ತಿರೋದು ಅದು ಕ್ಷಮ್ಯನ ಅದು ಏನು ತಪ್ಪಲ್ಲ ಆದರೂ ಹಂಗೆ ಅದ ಅಂತ ತಿಳ್ಕೊಂಡೆ ನಮ್ದೆಲ್ಲ ಪ್ರಪಂಚ ನಡೆದದ್ರಿ ಚೆನ್ನಾಗಿ ಹೆಂಡತಿ ಮನುಷ್ಯನಾಗ ಏನದ ಗಂಡ ತಿಳಿಲಿಕ್ಕೆ ಗಂಡನ ಮನುಷ್ಯನಾಗಿ ಹೆಂಡತಿ ತಿಳಿಲಿಕ್ಕೆ ಹೊಡೆದಾಟ ಇವ್ರು ಲಟ್ಟಿ ತೊಗೊಂಡು ಹೇಳ್ತಾರೆ ಅವ್ರು ಉಳ್ಕಡಿಗೆ ತೊಗೊಂಡು ಹೇಳ್ತಾರೆ ಈಕ್ವಲ್ ಆದರೂ ನಮಗೇನದ ಅಧ್ಯಾತ್ಮ ಅನ್ನೋದು ಈ ಸಾಮೂಹಿಕವಾಗಿ ಯಾಕಿದು ನಮ್ಮ ಪುಸ್ತಕ ನಾವು ಮಾಡಿದಾಗುದಿಲ್ಲ ಅಂಥ ಮನೋಬಲ ಇರೋಲ್ಲ ನಮ್ಗೆ ಯಾರಾದರೂ ನಮ್ಮನ್ನು ಜಕ್ಕೊಂಡು ಹೋಗ್ಬೇಕಾಗ್ತದೆ ಎಳ್ಕೊಂಡು ಹೋಗ್ಬೇಕಾಗ್ತದೆ ನಾವು 5 ಗಂಟೆಯಿಂದ 7 ಗಂಟೆ ಇಟ್ಕೊಂಡ್ವಿ 5 ಗಂಟೆಗೆ ಬಂದು ಕೂತ್ರೆ ಸಾಕು ನಮ್ಮ ಮನಸ್ಸು ಇಷ್ಟೊಂದು ಇದೊಂದು ಕಾಸ್ಮಿಕ್ ಮೈಂಡ್ ಗ್ರೂಪ್ ಮೈಂಡ್ ತಯಾರಾಗ್ತದೆ ಅದೇನಿರ್ತದಂದ್ರೆ ಯಾರ ಮನಸ್ಸು ವಿಶೇಷವಾಗಿ ಅರ್ಥಾತ್ ಏನು ಸೂಕ್ಷ್ಮ ಆಕ್ಕೋತ ಹೋಗಿರ್ತದನೋ ಅಥವಾ ಸೆನ್ಸಿಟಿವ್ ಆಕ್ಕೋತ ಹೋಗಿರ್ತದನೋ ಅವ್ರ ಮನಸ್ಸಿನ ಜೊತೆಗೆ ನಮ್ಮೂ ಮನಸ್ಸು ಏನುವ ಮ್ಯಾಲೆ ಕೇಳ್ತದೆ ಅದರಿಂದ ಆ ಗ್ರೂಪ್ಗೆ ಒಂದು ಸಮಾಧಾನ ಆಗ್ತದೆ ನಮ್ಮ ತಾಪತ್ರಗಳು ಏನೇ ಇದ್ದರೂ ಆ ಗ್ರೂಪ್ಗೆ ಒಂದು ಸಮಾಧಾನ ಮನೆಯೊಳಗೆ ನಾವು ಹೆಂಗೆ ಇರ್ಕೊಳ್ಬೇಕು ಆದ್ರೆ ಅಲ್ಲಿ ಕೂತ್ಕೊಂಡು ಬಂದು ಕೂತ್ಕೊಳ್ಳಿ ಯಾರು ಮಾರಿ ನೋಡೋ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಎಲ್ಲರೂ ಕಣ್ಣು ಮುಚ್ಕೊಂಡು ಜಪ ಮಾಡ್ತಿದ್ರು ಅಂದ್ರೆ ನಾವು ಒಬ್ಬರೇ ಹಿಂಗೆ ಟಿಕಿ ನೋಡ್ಕೊಂಡು ಕೂತ್ರೆ ಅಸಹ್ಯ ಅನ್ನಿಸ್ತದೆ ಅವಾಗ ನಾವು ಕಣ್ಣು ಮುಚ್ಕೊಂಡು ತಲೆ ಮಾಲಿ ತಲೆ ಹಾಕ್ಕೊಂಡು ಜಪ ಮಾಡ್ಬೇಕು ಕುಕ್ಕಳಿಸೋದು ಕೂಡುವಂತ ಅದು ಜಪ ಆದ್ದರಿಂದ ಸಾಮೂಹಿಕ ಅರ್ಥಾತ್ ಈ ಒಂದು ಸಂಘಟನೆಗೆ ಭಾಳ ಮಹತ್ವ ಇದು ಒಂದಲ್ಲದೆ ಸಂಘೇ ಶಕ್ತಿ ಕಲಿಯುಗದಲ್ಲೇ ಸಂಘಟನೆಯಲ್ಲೇ ಶಕ್ತಿ ವೈಯಕ್ತಿಕವಾಗಿ ನಾನು ಏನಾದರೂ ಮಾಡ್ತೀನಿ ಅಂತ ಶಕ್ತಿ ಇಲ್ಲ ಅದು ಭಾಳ ದೊಡ್ಡ ಸತ್ಪುರುಷರ ಸಮರ್ಥರ ಕೆಲಸ ಅದು ಅವ್ರಿಗೇನು ಬೇಕಾಗುವುದೇ ಮಂದಿ ಬೇಡ ಏನು ವಸ್ತು ಬೇಡ ಏನೂ ಬೇಡ ಕ್ರಿಯಾ ಸಿದ್ಧಿಸತ್ವೇ ಭವತಿ ಮಹತಾನ್ನೋಪಕರಣೆ ಕ್ರಿಯಾಸಿದ್ಧಿ ಅನ್ನೋದು ಅವ್ರ ಸಂಕಲ್ಪದೊಳಗನೇ ಇದೆ ಅದಕ್ಕಾಗಿ ಉಪಕರಣಗಳು ಬೇಕಾಗುವುದಿಲ್ಲ ಉಪಕರಣಗಳ ಬೆನ್ನು ಹತ್ತಾವೆ ಒಂದು ಶಿವ್ ಹೊಂಟು ಒಂದು ಹಿಂದಿನ ನದಿಗಳ ಬೆನ್ನು ಹತ್ತವೆ ಯಾಕೆ ಅಂದರೆ ಅದು ಒಂದೊಂದು ಇದನ್ನು ಇಲ್ಲಿಗೆ ಹೋಗ್ತಿರ್ತಾವೆ ಹಂಗೆ ಯಾರಾದರೂ ಸಮಾಜದಲ್ಲಿ ಸಂಘಟನೆಗೆ ನಿಂತು ಎಲ್ಲರೂ ಅನುಸರಿಸ್ತಾರೆ ಸ್ವಾಭಾವಿಕದ ಆದರೆ ಸಂಘಟನೆ ಆದದ್ದು ಮಾತ್ರ ಭಾಳ ದೊಡ್ಡ ಶಕ್ತಿ ಆಯಿ ಸಾಹೇಬ್ರದ್ದು ಯಾಕೆ ಹೆಂಗಿದೆ ಅಂದ್ರೆ ಸಮಾಜದಲ್ಲಿ ಒಂದು ಸ್ತ್ರೀ ಶಕ್ತಿ ಅಂತ ಪ್ರಕೃತಿ ಶಕ್ತಿ ಅಂತ ಅದು ಈ ಪುರುಷ ಶಕ್ತಿ ಏನಿದೆ ಅಂದ್ರೆ ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು ನಚೇ ದೇವಂ ದೇವೋ ಕುಶಲಮಪಿ ಸ್ಕಂದಿತುಮಪಿ ಶಿವಶಕ್ತಿಯ ಯುಕ್ತಃ ಯದಿ ಭವತಿ ಶಕ್ತ ಪ್ರಭವಿತು ನಚೇ ದೇವಂ ದೇವೋ ಕುಶಲಮಪಿ ಸ್ಪಂದಿತುಮಪಿ ಕುಶಲ ಶಿವಶಕ್ತಿ ಶಿವನ ಜೊತೆ ಕೂಡಿದ್ರೆ ಅವಾಗ ಶಿವ ಏನಾದರೂ ಕೈಕಾಲ ಅಡಿಗಾಡಿಸ್ತಾನೆ ಇಲ್ಲದೆ ಇದ್ರೆ ಮನೆಯ ತಿವಿತಾ ಇದ್ದರೆ ಗಂಡು ಒಂಚೂರು ಹ್ಞೂ ಅಂತ ಅಂತಿಲ್ಲ
ಇಲ್ಲದೇ ಇದ್ರೆ ಅವ್ರು ತಣ್ಣಗೆ ಕೂತಿರ್ತಾರೆ. ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ. ಒಂದು ಚೂರು ಕಡ್ಡಿ ಅಳಿಗಾಡಿಸ್ಲಿಕ್ಕಾಗೋದಿಲ್ಲ. ಶಕ್ತಿ ಜೊತೆಗಿದ್ದರೆ ಶಿವ ಕೂದಾಡ್ತಾನೆ, ಇಲ್ಲದೇ ಇದ್ರೆ ಸುಮ್ಮನೆ ಕೂಡ್ತಾನೆ. ಆದ್ದರಿಂದ ಸ್ತ್ರೀ ಶಕ್ತಿ, ಪ್ರಕೃತಿ ಶಕ್ತಿ ಇದೇನದ ಅಂದರೆ ಇದು ಆದಿಮಾಯಾ ಶಕ್ತಿ. ಈ ಆದಿಮಾಯಾ ಶಕ್ತಿ ಒಂದು ಮನಸ್ಸಿನ ಮೇಲೆ ತಗೊಂಡ್ರೆ ಏನು ಬೇಕಾದ್ದಾಗ್ತದೆ. ಇವತ್ತು ನಾವು ನೋಡ್ತೀವಿ ಅನೇಕ ಪ್ರಕಾರದಿಂದ ಸ್ತ್ರೀಯರು ಎಂಥ ಒಂದು ಪರಾಕ್ರಮ ಮಾಡಿದರು. ನನಗೆ ಝಾನ್ಸಿ ರಾಣಿ ಯುದ್ಧ ಮಾಡಿದ ದೃಶ್ಯ ಆ ಟಿ ವಿ ಒಳಗೆ ನೋಡಿ ನನಗೆ ಎಷ್ಟು ರೋಮಾಂಚನ ಆಗ್ತಿತ್ತು ಅಂದರೆ, ಎಷ್ಟೊಂದು ಘನಘೋರ ಯುದ್ಧ ಮಾಡಿದ್ರು. ಹಂಗೆ ನಾವು ಮನಸ್ಸು ಮಾಡಿದ್ರೆ ಸಮಾಜದೊಳಗೆ ಒಂದು ದೊಡ್ಡ ರೆವಲ್ಯೂಷನ್. ಅದು ನಮ್ಮ ಕಳಕಳಿ ಏನಿದೆ ಅಂದರೆ, ಈ ರಾಮಕೃಷ್ಣ ಆಶ್ರಮದವರು ಶಾರದಾ ಮಾತಾದ್ದು ಒಂದು ಏನು ಮಾಡ್ಯಾರ ಅಂದ್ರೆ, ಈ ಹೆಣ್ಮಕ್ಳು ಒಂದು ಇದನ್ನು ಮಾಡಿ ಸಂಘಟನೆ ಮಾಡ್ಯಾರ. ಹೊಸಪೇಟೆ ಒಳಗೆ ಅದಕ್ಕೆ ಒಬ್ಬರು ಅಲ್ಲಿದ್ದಾರೆ ಅಧ್ಯಕ್ಷರು. ಅವ್ರು ಈ ಶಾರದಾ ಇದನ್ನ ಸಂಘಟನೆ ಅವರು ಹೆಣ್ಮಕ್ಳದ ಒಂದು ಸಂಘಟನೆ. ಅವರು ಸುಧಾ ಸನ್ಯಾಸಿನಿ ಇದ್ದಾರೆ. ನಮ್ಮ ಬಗ್ಗೆ ಭಾಳ ಇದು ಅದ ಅವರು. ಮನೆ ಒಂದು ಜಾಗ ತಗೊಂಡ್ರು, ನಾವು ಊರೊಳಗೆ ಬಂದು ಕಾಲಿಟ್ಟಾಗ ನಾವು ಶುರು ಮಾಡ್ತೀವಿ ಅಂತ. ಈಗ ನಾವು ಭೂಮಿ ಪೂಜೆ ಮಾಡಲಿಕ್ಕೆ ನೀವು ಬಂದು ಮಾಡಿಸಿದಾಗ ಮಾಡ್ತೀವಿ ಅಂತ ತಿಳ್ಬೋದು. ಹಂಗೆ ನಮ್ಗೆ ಭಾಳಷ್ಟು ಹುಮ್ಮಸದಿಂದ ಉಪಾಸನೆ ಬೆಳೆಸಬೇಕು, ಉಪಾಸನೆ ಮಾಡಬೇಕು. ನಮಗೆ ಸಮಯ ಇರಂಗಿಲ್ಲ ಅಂತೇನಿಲ್ಲ. ಇವಾಗ ಸಾಕಷ್ಟು ಸಮಯ ಸಿಗುವಂಥ ಪರಿಸ್ಥಿತಿನ ಅವ. ಚಟ್ನಿ ರುಬ್ಲಿಕ್ಕೆ ಭಾಳ ಕೂಡಬೇಕಾಗಿ ಬರೋದೇ ಇಲ್ಲ. 2 ನಿಮಿಷನಾಗ ಚಟ್ನಿ ಆಗ್ತದೆ, 10 ನಿಮಿಷನಾಗ ಅನ್ನ ಬ್ಯಾಳಿ ಬೇಯ್ತದೆ, ಅನ್ನ ಆಗ್ತದೆ. ಇದನ್ನು ನಾವು ಸದ್ವಿನಿಯೋಗ ಮಾಡ್ಕೊಳ್ಳಿಕ್ಕೆ ಬರಬೇಕು. ಇಷ್ಟೆಲ್ಲ ಬಡ 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 ಅಂತ ಅಷ್ಟೇ ಅಡುಗೆ ಮಾಡಿ ಹೊರಗೆ ಕೂತು ಟಿ ವಿ ಹಾಕೊಂಡು ಕೂತು ಬಿಟ್ರೆ ಸುಮ್ಮನೆ ಅಡುಗೆ ಮಾಡ್ಕೊತಿದ್ದದ್ದು ಚಲೋ. ಅಂದ್ರೆ ಏನಾದರೂ ಒಂದು ಮನಸ್ಸು ಒಟ್ಟು ಅಡುಗೆ ಮಾಡಿದಂಗೆ ತಿಳ್ಕೊಳ್ತ. ಯಾಕೆ ಹೇಳಿಕತ್ತೀನಿ ಅಂದರೆ, ನಾವು ನಿಜವಾಗಿಯೂ ಭಾಳ ಮನಸ್ಸಿಗೆ ಸಂತೋಷ ಆಗ್ತದೆ. ಮಾ ಆನಂದಮಯಿ ಅಂತ ತಿಳ್ಕೊಂಡಿದ್ರು ಉತ್ತರ ಭಾರತದಲ್ಲಿ. ಅವರು ಸ್ವತಃ ಏನೆಲ್ಲ ಗಂಡ ಅವ್ರ ಮನೆಯವರು ಇದ್ದರು. ಆದರೆ ಈ ಹೆಣ್ಮಗಳ ದೊಡ್ಡ ಸತ್ಪುರುಷರಾಗಿದ್ರು ಮಾ ಆನಂದಮಯಿ. ಅವ್ರು ಯಾವಾಗಲೂ ಭಾವ ಸಮಾಧಿ ಹತ್ತಿತ್ತು, ಕೂತಲ್ಲೇ ಸಮಾಧಿ ಆಗ್ತದೆ. ಹಂಗೆ ಅರ್ಥಾತ್ ಏನು ಅಂದರೆ, ಇಂಥವ್ರು ಎಷ್ಟೋ ಮಂದಿ ಹೆಣ್ಮಕ್ಳು ಎಂಥ ದೊಡ್ಡ ಆಧ್ಯಾತ್ಮಿಕ ಅವಸ್ಥೆಗೆ ಹೋಗಿರ್ತಕ್ಕಂಥವ್ರು ಇದ್ದಾರೆ. ಮತ್ತು ಹೀಗೆಲ್ಲ ಸಂಘಟನೆಗಳಿಂದ ಹಂಗೆ ಶಕ್ತಿ ಅಂದರೆ, ಈಗ ಶಾಲ್ಯಾಗ ಕವಾಯತ್ ಮಾಡಿಸ್ತಾರೆ. ನಾವು ಹೈಸ್ಕೂಲ್ನಾಗಿದ್ದಾಗ ಅದು ನೋಡ್ತಿದ್ವಿಲ್ಲ. ಅವ್ರು ಹೆಣ್ಮಕ್ಳೆಲ್ಲ ಒಂದು ಸಾಲು ನಿಂತಿರ್ತಾರೆ. ಈಗ ಹುಡುಗರು ಹಿಂಗೆ ಮಾಡ್ತಿರ್ತಾರೆ, ಅವ್ರು ಹೆಣ್ಮಕ್ಳು ಹಿಂಗೆ. ಅದ್ರಾಗ ಯಾವಕ್ಕೆ ಒಬ್ಬಾಕಿ ಏನು ಮಾಡ್ತಾರೆ, ಕತ್ತಿ ಹಿಂಗೆ ಮಾಡಿ ಆಕಿನ ಮುಂದೆ ನಿಂದಿಸ್ಬಿಡ್ತಾರೆ. ಆಕಿನ ನೋಡಿ ಮಾಡಿದ್ರೆ ಮಾಸ್ತರು. ಹಾಗೆ ನಾವು ಹಿಂಗೆ ಮಾಡೋದಿಲ್ಲ, ದೌರ್ಬಲ್ಯ ಅಲ್ಲ, ನಿರುತ್ಸಾಹದ ಲಕ್ಷಣ. ಮನಸ್ಸು ಮಾಡಿದ್ರೆ ಅವಕ್ಕೂ ಜೋರಾಗಿ ಮಾಡೋದು. ಆದ್ದರಿಂದ ನಾವು ಈಗಿಂದ ಅಭ್ಯಾಸ ಮಾಡಬೇಕು, ಹೆಚ್ಚನ್ನು ತೊಳೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಅರ್ಥಾತ್ ಏನು ಅಂದ್ರೆ, ಅದರೊಳಗೆ ಏನಾದರೂ ನಾವು ಸಮಾಜದಲ್ಲಿ ದಿ ಓನ್ಲಿ ರೆವಲ್ಯೂಷನ್ ಇದು ಇನ್ನೊಂದು ರೆವಲ್ಯೂಷನ್. ಈ ರೀತಿಯಾಗಿ ನಾವು ಒಂದು ಕ್ರಾಂತಿಕಾರಿ ಆಗಬೇಕು ಅನ್ನೋ ನಮ್ಮ ಕಳಕಳಿಯದ ಆಧ್ಯಾತ್ಮಿಕ ಕ್ರಾಂತಿ, ಸ್ಪಿರಿಚುವಲ್ ರೆವಲ್ಯೂಷನ್. ಅರ್ಥಾತ್ ಬಾಕಿ ಯಾವ್ದು ಬೇಡ, ನಮ್ಗೆ ರಾಜಕೀಯ ಬೇಡ, ಸಾಮಾಜಿಕ ಬೇಡ, ಆರ್ಥಿಕ ಬೇಡ, ಶೈಕ್ಷಣಿಕ ಬೇಡ. ಇವತ್ತು ಆಧ್ಯಾತ್ಮಿಕ ಕ್ರಾಂತಿ ಆಗಬೇಕಾಗಿದೆ. ಆದ್ದರಿಂದ ನಿಜವಾಗಿ ನಾವು ಭಾಳ ಸಂತೋಷ ಆಯಿತು. ಆಯಿ ಸಾಹೇಬರೇನು ಸಾಮಾನ್ಯ ವ್ಯಕ್ತಿತ್ವ ಇದ್ದಿದ್ದಿಲ್ಲ. ಅವರು ಭಾಳ ದೊಡ್ಡ ಇದು ಇತ್ತು, ಸಾಧನೆ ಇತ್ತು. ಯಾವ ರೀತಿಯಾಗಿ ಶಾರದಾ ಮನೆಯವರು ಭಾಳ ದೊಡ್ಡ ಸಾಧನೆ ಇತ್ತು. ಇವ್ರನ್ನೆಲ್ಲ ಅಷ್ಟು ಬೆಳಕಿಗೆ ಬಂದಿಲ್ಲ. ಅಷ್ಟು ಆಗಿನ ಕಾಲದ ಪರಿಸ್ಥಿತಿಗೆ ಅನುಸಾರವಾಗಿ ಮಹಾರಾಜರು ಅವಕ್ಕೆಲ್ಲ ಭಾಳ ಮಹತ್ವ ಕೊಡಲಿಲ್ಲ. ಆದರೆ ಆಯಿ ಸಾಹೇಬರು ಭಾಳ ದೊಡ್ಡ ಇದು, ಭಾಳ ದೊಡ್ಡ ಪುಣ್ಯಾತ್ಮರು. ಮಹಾರಾಜನ ದೇಹ ಬಿಟ್ಟು ಬರೋಬ್ಬರಿ 5 ವರ್ಷಕ್ಕೆ ಅವರು ದೇಹ ಬಿಟ್ಟು
ಭಾದ್ರಪದವತಿ ಅಮಾವಾಸ್ಯೆ ದಿವಸ ಬ್ರಹ್ಮಾನಂದ ಮಹಾರಾಜ ದೇವರು ಅವಾಗ ಆಯಿ ಸಾಹೇಬರಿಗೆ ಅನ್ನಿಸ್ತೀವಿ ಮಹಾರಾಜರು ಅಗದಿ ನನ್ನ ಸ್ವಂತ ಮಗ ಅನ್ನುವಂಥ ಬ್ರಹ್ಮಾನಂದ ಮಹಾರಾಜರು ನಾನಾದ್ರೂ ಯಾಕೆ ದೇಹ ಇರಬೇಕು ಬೋರಿಸ್ತಾರೆ. ಅವಾಗ ಅವ್ರು ಏನು ಮಾಡಿದ್ರು ಅವತ್ತಿನಿಂದ ನಾ ಊಟ ಬಿಟ್ಟು ಬರೀ ಒಂದು ಪಾಠ ಹಾಲಿನ ಮೇಲೆ ಇರ್ತೀವಿ. ಆಶ್ವಿನ ಮಧ್ಯ ಅಮಾವಾಸ್ಯೆ ದಿವಸ ಇರ್ತೀವಿ, ಒಂದು ತಿಂಗಳಿಗೆ ಬರೋಬ್ಬರಿ ಇರ್ತೀವಿ. ಇದು ಸಾಮಾನ್ಯ ಮಾತಿಲ್ಲ. ಆ ಒಂದು ತಮ್ಮ ದೇಹದ ಮೇಲೆ ಅಷ್ಟೊಂದು ನಿಯಂತ್ರಣ ಇರಬೇಕಾದ್ರೆ ಅಂಥ ಈ ಸಾಹೇಬರ ಅನುಗ್ರಹ ನಮಗೆ ಬಹಳ ಮುಖ್ಯದ ಆಗಬೇಕಾದ್ದು. ಅದಕ್ಕಾಗಿ ನೀವು ಅದನ್ನು ನಮ್ಮ ಧ್ಯೇಯ, ಕಲ್ಪನೆ, ಭಾವನೆ, ಉದ್ದೇಶ ಅಂತ ಇಟ್ಕೊಂಡು ಅದರ ಮೂಲಕವಾಗಿ ನಾವು ನಾರಾಯಣನ ಕಡೆ ಹೋಗಬೇಕು ಅಂದ್ರೆ ನಮ್ಗೆ ಇನ್ನೂ ಬೇಗನೆ ಕೆಲಸ. ಹಂಗ ಸಹಜವಾಗಿ ವಿನೋದವಾಗಿ ಹೇಳ್ತಾರೆ, ಬಳಿದು ಇದನ್ನು ಹಚ್ಚಬೇಕು ಅಂತ. ಏನು ವಸೀಲಿ, ಬಳಿ ವಸೀಲಿ ಹಚ್ಚಿದ ಕೆಲಸ ಲಘು ಆಗ್ತದೆ. ಅದಕ್ಕೆ ಕೃಷ್ಣ ಅರ್ಥಾತ್ ದ್ರೌಪದಿನ ಭೀಷ್ಮಾಚಾರ್ಯ ಕಡೆ ದ್ರೌಪದಿನ ಕಳಿಸಿದ. ಆಕೆ ಬಳಿ ಗಿರಿಗಿರಿ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿದ ಕೂಡಲೇ ಸೌಭಾಗ್ಯವತಿ ಭವ ಅಂದ್ಬಿಟ್ರು. ಪಾಪ ಯಾರು ಏನು ನೋಡಿದ ಗಾಬರಿ. ಅವತ್ತು ಸೂರ್ಯಾಸ್ತವಾಗಿ ನಿಷ್ಪಾಂಡವ ಪೃಥ್ವಿ ಮಾಡ್ತೀನಿ ಅಂತ ಕಲ್ಪನೆ. ಹೆಂಗೋ ಹಂಗೇನಂದ್ರೆ ಸ್ತ್ರೀಯರು ವಿಶೇಷತಃ ಇದರೊಳಗೆ ಆಸಕ್ತಿ ವಹಿಸಿ ಮಾಡಿದ್ದಾದ್ರೆ ಬಹಳ ದೊಡ್ಡ ಶಕ್ತಿಯ ಉಂಟಾಗ್ತದೆ. ಮಾರುತಿಗೆ ಇದು ತುಳಸಿದಾಸರಿಗೆ ರಾಮದೇವರಿಗೆ ಒಂದು ಪತ್ರ ಬರೀ ಕಳಿಸ್ಬೇಕಾಗಿ ಒಂದು ಪತ್ರ ಬರೆದು ಅದನ್ನು ಮಾರುತಿ ಕೈಯಾಗಿ ಕೊಟ್ಟರು. ಮಾರುತಿ ಅವ್ರಿಗೆ ಬೇಕಾದಾಗ ಪ್ರಗಟ ಆಗ್ತಿತ್ತು ಮಾರುತಿರಾಯ. ಇದನ್ನು ಒಯ್ದು ನೀನು ಸೀತಾದೇವಿ ಕೈ ಹಾಕ್ಕೊಡು. ಅವ್ರು ಹೇಳೋದು ರಾಮದೇವ್ರು ಯಾವಾಗ ಒಳ್ಳೆ ಮೂಡ್ನಾಗ ಇರ್ತಾರಲ್ಲ ಅವಾಗ ಅವ್ರಿಗೆ ಕೊಡಂತೆ. ನೋಡ್ರಿ ವಸೀಲಿ ಹೆಂಗದು ಅಂದ ಕೂಡಲೇ ಸೀತಾದೇವಿ ಎಲ್ಲ ಆಯಿತು. ಅವನ ದಿವಸ ದರ್ಬಾರ್ದಾಗ ಕುಂತಾಗ ಒಳ್ಳೆ ಹಸನ್ಮುಖಿಯಾಗಿ ಒಳ್ಳೆ ಮೂಡ್ನಾಗ ಇತ್ತು. ಅವಾಗ ಸೀತಾದೇವಿ ಅವಕಾಶ ಪತ್ರ ಕೊಟ್ಟು ಅವನು ತುಳಸಿದಾಸ್ ಕೊಟ್ಟಾನೆ ಅಂತೇಳಿ ಓದ್ದವನು ರಾಮದೇವ್ರ ಕಣ್ಣ ನೀರು ಏನಿದ್ದ ನಮ್ಮ ಹುಚ್ಚು ತುಳಸಿದಾಸ ಅಂತ ಅಂದ ಕೂಡಲೇ ಅವನು ತುಳಸಿದಾಸ ಹೋದಾಡಿ ನನ್ನ ಹುಚ್ಚು ತುಳಸಿದಾಸ ಅಂತ ಸಾಕು. ಇವಾಗ ಹೆಂಗೋ ಹಂಗೆ ಅಂದ್ರೆ ಹೆಣ್ಮಕ್ಳು ಮನಸ್ಸು ಮಾಡಿದ್ರು ಬೇಕಾದ ಮಾಡ್ಬೋದು. ಆದ್ದರಿಂದ ನಮಗದು ಮನಸ್ಸಿನಾಗ ಬಹಳಷ್ಟು ಬಂದು ಕೊನೆಗೆ ನಾವು ಮತ್ತೊಂದು ಬೆಂಗಳೂರೊಳಗೆ ಅದನ್ನು ಶುರು ಮಾಡಿದ್ವಿ. ಈಗ ಅದರಲ್ಲಿ ಎಲ್ಲ ಕಡೆಗೂ ಆರಂಭಿಕತ್ತಿವೆ. ಅದರೊಳಗೂ ನೀವು ಹುಬ್ಬಳ್ಳಿ ಧಾರವಾಡದೊಳಗೆ ವಿಶೇಷವಾಗಿ ಅದರೊಳಗೆ ಈ ರೀತಿಯಾಗಿ ಉಪಾಸನೆ ಪ್ರಯತ್ನ ಮಾಡಿಕೊಂಡು ಬಂದು ನೋಡಿದರೆ ನಮಗೆ ಬಹಳ ಸಂತೋಷ ಆಯಿತು. ಮತ್ತು ಇವತ್ತಿಗೆ ಒಂದು ವರ್ಷ ಪೂರ್ಣ ಆಗೋದು ಸಹಿತ ಅದು ಬಹಳ ದೊಡ್ಡ ಒಂದು ಪ್ರಗತಿಯ ಒಂದು ಸಾಧನೆ. ಅದು ದುಡ್ಡು ಎಷ್ಟು ಏನು ಅನ್ನೋ ಮಹತ್ವದಲ್ಲ, ಏನೋ ಒಂದು ಎತ್ತಿಂಚಿತ್ತು ನಾವು ಅದರೊಳಗೆ ಇದನ್ನು ಮಾಡಬೇಕಾಗ್ತದೆ. ಮೊನ್ನೆ ನಾವು ಮತ್ತೂರವರಿಗೆ ಸಂಕಲ್ಪ ಮಾಡ್ತೀವಿ ಚಾತುರ್ಮಾಸ. ಒಂದು ಶಂಕರಾಚಾರ್ಯ ಒಂದು ಶ್ಲೋಕದ ಸಂಕಲ್ಪ ಮಾಡ್ತೀವಿ. ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನ ಜನಾಯಿಚ ವಿತ್ತಂ. ಇವು 4 ಸಾಧನೆ ಮಾಡ್ತೀವಿ. ಮೊದಲೇದು ಗೀತಾ ಮತ್ತು ವಿಷ್ಣು ಸಹಸ್ರನಾಮ ಪಾಠ ಜಪಾಗಿಪ ಮಾಡ್ತಾರೆ, ಚಾತುರ್ಮಾಸದ ಸಲುವಾಗಿ. ಎರಡನೇದೇನು ಅಂದ್ರೆ ಧ್ಯೇಯಂ ಶ್ರೀಪತಿ ರೂಪಮಜಸ್ರ. ಎರಡನೇದೇನು ಭಗವಂತನ ಧ್ಯಾನ ಮಾಡಿರಿ, ನಾಮಸ್ಮರಣೆ ಮಾಡಿ. ಮೂರನೇ ನೇಯಂ ಸಜ್ಜನ ಸಂಗೇ ಚಿತ್ತಂ, ಸತ್ಸಂಗ ಮಾಡಿರಿ. ನಾವು ನಮ್ಮ ಮನಸ್ಸನ್ನು ಸತ್ಪುರುಷರ ಕಡೆಗೆ ಬಳಸ್ಬೇಕು. ಆಮೇಲೆ ದೇಯಂ ದೀನ ಜನಾಯಿಕ ವಿತ್, ದೀನ ದಲಿತರಿಗೆ ಬಡಬಗ್ಗರಿಗೆ ಏನಾದರೂ ಕೊಡ್ತೀವಿ, ಸಮಾಜಕ್ಕಾಗಿ ಏನಾದರೂ ಸಮರ್ಪಣೆ ಮಾಡ್ತೀವಿ. ಅದಕ್ಕೆ ಅವ್ರಿಗೆ ಅಷ್ಟೊಂದು ಒಂದು 6 ಮಂದಿ ನನ್ನ ಕಡೆ ಸಂಕಲ್ಪ ಮಾಡ್ಕೊಂಡು ಪ್ರತಿ ದಿವಸ ಅವ್ರಿಗೆ ಒಂದು 100 ರೂಪಾಯಿ ಕೊಡಲಿಕ್ಕೆ ಹೇಳಿ. 4 ತಿಂಗಳು ಪ್ರತಿ ದಿವಸ ಒಂದು 100 ರೂಪಾಯಿಂದ ಮನೆ ಬಿಟ್ಟು ಹೊರಗೆ ಬಂದು ಕೂಡ ಯಾರು ಕಾಣಿಸ್ತಾರೆ ಅವ್ರು ಕೊಟ್ಟು ದಿನ ಭಗವದ್ಗೀತಾ ಓದ್ರಿ, ಒಂದು ಅಧ್ಯಾಯ ವಿಷ್ಣು ಸಹಸ್ರನಾಮ ಓದ್ರಿ,
ನಾಮಸ್ಮರಣೆ ಮಾಡಿರಿ, ಸತ್ಸಂಗ ಮಾಡಿರಿ. ಅದಕ್ಕಾಗಿ ಸತ್ಪುರುಷರ ಗ್ರಂಥಗಳನ್ನು ಓದಿರಿ. ಅವ್ರ ಪ್ರತಿ ಚಾತುರ್ಮಾಸದಾಗೂ ಏನು ಮಾಡೋಣ ಅಂತ ಸಂಕಲ್ಪ ಮಾಡಿಸ್ತಿರ್ತಾರೆ. ಅವರೆಲ್ಲರೂ ಹೆಣ್ಮಕ್ಳಿಗೆ ಬಂದು ಅವ್ರು ಏನು ಮಾಡ್ಯಾರ ಅಂದರೆ ಅಷ್ಟು ಒಂದೊಂದು ಹಣ್ಣು ಒಂದೊಂದು ತರಕಾರಿ ಬಿಟ್ಟು ಹೋಗ್ಯಾರ. ತಿನ್ನಂಗಿಲ್ಲ, ಆಯುಷ್ಯ ತುಂಬ ಹೋದ್ರೆ ನಾವು ಅದನ್ನೆಲ್ಲ ಮಾಡಿರಿ ಅಂತ ಹೇಳುವುದಿಲ್ಲ. ಆದರೆ ಮುಖ್ಯವಾಗಿ ನಾವು ಪರಮಾರ್ಥದ ಕಡೆಗೇ ನಾವು ಒಲವುಳ್ಳವರಾಗಬೇಕು, ಅದರ ಕಡೆಗೆ ನಾವು ಲಕ್ಷ್ಯ ಉಳ್ಳವರಾಗಬೇಕು. ಇನ್ನು ಅದೆಲ್ಲ ಪೂರ್ಣಾಹುತಿಯ ಸಮಯ ಬಂದಿತ್ತು. ಅದನ್ನೆಲ್ಲ ನಾವು ಹೋಗೋಣ. ಈಗ ಒಂದು ಆರತಿ ಮಾಡಿ ವಿಸ್ತೃತ ಕಾರ್ಯಕ್ರಮವನ್ನು ಸಮಾರೋಪ ಮಾಡೋಣ. ಆಮೇಲೆ ಇನ್ನೂ ಹೆಚ್ಚಿಗೆ ವಿಶೇಷತಃ ಹುಬ್ಬಳ್ಳಿಯಲ್ಲಿ ಇನ್ನೂ ಹೆಚ್ಚಿಗೆ ಸದಸ್ಯರಾಗಿ ಅನೇಕ ಕಾರಣದಿಂದ ಸಮಾಜದ ಅಭಿಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಮಾಜದ ಭಾವನೆಯನ್ನು ಬೆಳೆಸಿ ಪ್ರಯತ್ನ ಮಾಡಬೇಕು ಅನ್ನೋದೇ ನಮ್ಮ ಕಳಕಳಿಯದೆ. ಮಹಾರಾಜರು ಆಯುಷ ಇರುವುದು ಪೂರ್ಣ ಬ್ರಹ್ಮಾಂಡದಲ್ಲಿ ಎಲ್ಲರಿಗೂ ಅನುಗ್ರಹ. ಮಹಾರಾಜ ನಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ